ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ. ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಮನೇಕದಂತ ಭಕ್ತಾನಾಂ ಏಕದಂತಮುಪಾಸ್ಮಹೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿಧಾರ್ಥಪ್ರದಾಯಿನೀಂ ಶ್ರೀಮದ್ ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. ಗೋವಿಂದ ಗೋವಿಂದ. ಮಾಘ ಮಾಸದ ಶುಕ್ಲ ಪಕ್ಷದ ಈ ಶುಭ ದಿನ, ಇವತ್ತು ಒಂದು ವಿಶೇಷವಾಗಿರತಕ್ಕಂತಹ ಪುಣ್ಯಕ್ಷೇತ್ರಕ್ಕೆ ದರ್ಶನಕ್ಕೆ ಹೊರಡುತ್ತಿದ್ದೇವೆ. ಮಾಘ ಮಾಸ, ಮಾಘಸ್ನಾನ. ಮಾಘಸ್ನಾನದ ವಿಶೇಷತೆ ಈಗಾಗಲೇ ನಮ್ಮ ಕಾರ್ಯಕ್ರಮದಲ್ಲಿ ತಿಳಿಸ್ತಾ ಬಂದಿದ್ದೇನೆ. ಮಾಘ ಮಾಸದ ವೈಶಿಷ್ಟ್ಯತೆ, ಮಾಘ ಮಾಸದಲ್ಲಿರತಕ್ಕಂತಹ ಒಂದೊಂದು ದಿನದ ಅರ್ಥಪೂರ್ಣವಾದಂತಹ ಅನುಷ್ಠಾನಗಳನ್ನು ಯಾರು ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡಿದ್ರೂ ಅವರ ಮನೋಕಾಮನೆಗಳನ್ನು ಸಿದ್ಧಿಪಡಿಸಿಕೊಳ್ಳಬಹುದು. ಮಾಘ ಮಾಸದ ವೈಶಿಷ್ಟ್ಯತೆ ಅಂದ್ರೇನೆ ಅಷ್ಟು ವಿಶೇಷವಾಗಿರತಕ್ಕಂತಹದ್ದು. ಅದರಲ್ಲೂ ಈ ಮಾಘ ಮಾಸದಲ್ಲಿ ಮಹಾವಿಷ್ಣು ಪ್ರಾರ್ಥನೆ, ತುಳಸಿ ಅರ್ಚನೆ, ಜೊತೆಗೆ ಭಕ್ತರಿಗೂ ಸಹಿತ ನೀವು ನಿಮ್ಮ ಕರಹಸ್ತದಿಂದ ಕೊಡತಕ್ಕಂತಹ ಪ್ರಸಾದ, ಅಂದ್ರೆ ದೇವರ ಸಾನ್ನಿಧ್ಯದಲ್ಲಿ ಭಗವಂತನಿಗೆ ನೈವೇದ್ಯವಾಗಿರತಕ್ಕಂತಹ ಪ್ರಸಾದವನ್ನ ನೀವು ನಿಮ್ಮ ಕರಹಸ್ತದಿಂದ ಕೊಟ್ರೆ, ಹಾಗೆ ಸುಮಂಗಲೆಯರು ನೀವು ಸಾಧ್ಯವಾದಷ್ಟು ಸುಮಂಗಲೆಯರಿಗೆ, ನಿಮ್ಮ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಸುಮಂಗಲೆಯರಿಗೆ ಮಂಗಳ ದ್ರವ್ಯಗಳನ್ನ ಮತ್ತು ಒಂದಿಷ್ಟು ತಾಂಬೂಲವನ್ನು ಕೊಟ್ಟು ಅವರ ಆಶೀರ್ವಾದವನ್ನು ಪಡಿತಕ್ಕಂಥದ್ದು ಅದು ಮತ್ತಷ್ಟು ವಿಶೇಷ. ಮಾಘಸ್ನಾನ, ಮಾಘ ಭಾನುವಾರಗಳಲ್ಲಿ ಹೊರಗಡೆ ಪುಣ್ಯಕ್ಷೇತ್ರಗಳಲ್ಲಿ ಸ್ನಾನ ಮಾಡತಕ್ಕಂಥದ್ದು, ತೀರ್ಥಕ್ಷೇತ್ರದಲ್ಲಿ ಸ್ನಾನ ಮಾಡತಕ್ಕಂಥದ್ದು, ನದಿ ತೀರ, ಸಮುದ್ರ, ಹಾಗೆ ಪುಣ್ಯಕ್ಷೇತ್ರಗಳು ಎಲ್ಲೂ ಇಲ್ಲಪ್ಪ ಅಂದ್ರೆ ಊರಲ್ಲೊಂದು ಕೆರೆ, ಬಾವಿ, ಈ ಪ್ರಕಾರ ಇರತಕ್ಕಂಥದ್ದು. ಏನೇ ಆದರೂ ಅನುಷ್ಠಾನಗಳನ್ನು ಮಾಡಲಿಕ್ಕೆ, ಶ್ರದ್ಧೆಯಿಂದ ಭಕ್ತಿಯಿಂದ ಭಗವಂತನ ಪ್ರಾರ್ಥನೆ ಮಾಡಲಿಕ್ಕೆ, ಭಗವಂತನ ಒಲಿಸ್ಕೊಳ್ಳಿಕ್ಕೆ ವಿಶೇಷವಾಗಿರ್ತಕ್ಕಂಥ ಅರ್ಥಪೂರ್ಣವಾದಂತಹ ಮುಹೂರ್ತ ಆ ಮಾಸ ಅಂದ್ರೆ ಅದೇ ಮಾಘ ಮಾಸ. ಈ ಮಾಘ ಮಾಸದಲ್ಲಿ ರಾಮರನ್ನ, ಜೊತೆಗೆ ಲಕ್ಷ್ಮೀ ನರಸಿಂಹನ, ವಿಶೇಷವಾಗಿರ್ತಕ್ಕಂಥ ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡತಕ್ಕಂಥದ್ದು, ದರ್ಶನಕ್ಕೆ ಹೋಗಿ ಬರತಕ್ಕಂಥದ್ದು ಎಲ್ಲವೂ ವಿಶೇಷವೇ. ಸಹಸ್ರಶೀವೃಷ ಪುರುಷ ಸಹಸ್ರಾಕ್ಷ ಸಹಸ್ರಬಾದ್ ಸಭೂಮಿಂ ವಿಶ್ವದೋ ಋತ್ವ ಅತ್ಯಧಿಷ್ಠ ದಶಾಂಗುಲಂ. ಇವತ್ತಿನ ದಿವಸ ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಬಂಧುಗಳೇ, ಇವತ್ತು ಒಂದು ವಿಶೇಷವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರಕ್ಕೆ ನಾವು ಹೋಗ್ತಿದ್ದೇವೆ. ಆ ಪುಣ್ಯಕ್ಷೇತ್ರ ದರ್ಶನ ಹೇಗಪ್ಪ ಅಂದ್ರೆ, ಅಲ್ಲಿ ಸ್ವಾಮಿ ಉದ್ಭವ ಮೂರ್ತಿ ಇರ್ತಕ್ಕಂಥದ್ದು, ಉದ್ಭವನಾಗಿ ಬಂದಿರತಕ್ಕಂಥ ಅಂದ್ರೆ ಸ್ವಾಮಿ ಉದಯೋನ್ಮುಖನಾಗಿ ಭಕ್ತರನ್ನ ದರ್ಶನಕ್ಕೆ ಕೊಡ್ತಿರ್ತಕ್ಕಂತಹ ವಿಶೇಷವಾಗಿರ್ತಕ್ಕಂತಹ ಪುಣ್ಯಕ್ಷೇತ್ರ. ಅದರಲ್ಲೂ ಆ ಕ್ಷೇತ್ರಕ್ಕೆ ಸಾಕಷ್ಟು ಜನ ಭಕ್ತರಿದ್ದಾರೆ. ಮಾಘ ಮಾಸದಲ್ಲಿ ನಡೆಯುವಂತಹ ಅನುಷ್ಠಾನ, ಅಲ್ಲಿ ಸ್ವಾಮಿಗೆ ನಡೆಯುವಂತಹ ಅಭಿಷೇಕ, ಇದೆಲ್ಲವೂ ಬಹಳ ಅರ್ಥಪೂರ್ಣ. ಬನ್ನಿ ದರ್ಶನ ಮಾಡಿ ಬರೋಣ. ಪಾಲಿಸು ಸ್ವಾಮಿ, ನನ್ನಂತರಂಗ ತುಂಬ ಕರುಣಾಳು ನಿನ್ನ ಬಿಂಬ, ನೀನೊಡೆದು ಬಂದೆ ಕಂಬ ನರಸಿಂಹ. ಬಾರೋ ದೇವಾ, ದೀನನ ಪಾಲಿಸು ಸ್ವಾಮಿ. ಓಂ ಲಕ್ಷ್ಮೀ ನರಸಿಂಹಾಯ ನಮಃ. ಓಂ ಲಕ್ಷ್ಮೀ ನರಸಿಂಹಾಯ ನಮಃ. ಓಂ ಲಕ್ಷ್ಮೀ ನರಸಿಂಹಾಯ ನಮಃ. ಲಕ್ಷ್ಮೀ ನರಸಿಂಹನ ಪರಮ ಪವಿತ್ರವಾಗಿರತಕ್ಕಂತಹ ಪುಣ್ಯಕ್ಷೇತ್ರ ಮಾಘಶುದ್ಧ ದ್ವಿತೀಯ ಶತಭಿಷ ನಕ್ಷತ್ರದ ಶನಿವಾರದ ಮಾಘ ಮಾಸದ ಮಾಘಸ್ನಾನ ಆದ ನಂತರ ಸ್ವಾಮಿಯ ದರ್ಶನ, ಇದು ಮಹತ್ತರವಾಗಿರ್ತಕ್ಕಂಥದ್ದು. ಈ ಕ್ಷೇತ್ರ ಬಹಳ ಪ್ರಸಿದ್ಧಿ ಇರ್ತಕ್ಕಂಥದ್ದು, ಪುರಾಣ ಪ್ರಸಿದ್ಧಿ ಇರ್ತಕ್ಕಂಥದ್ದು. ಇಲ್ಲಿ ಬಹಳ ಋಷಿಗಳ ಕಾಲದಿಂದಲೂ ಋಷಿಗಳ ಆಸ್ಥಾನ, ಋಷಿಗಳ ಜಪ ತಪ ಅನುಷ್ಠಾನಗಳೊಂದಿಗೆ ವಿಶೇಷವಾಗಿರ್ತಕ್ಕಂಥ ವಟವೃಕ್ಷ ಇದ್ದಂಥ ಸಾನ್ನಿಧ್ಯ. ಅದರಿಂದ ಇದನ್ನು ದಾಳವಟ ಅಂತ ಹೇಳ್ತಾರೆ.
ದೊಡ್ಡ ದಾಳವಟ ಎಂಬತಕ್ಕಂಥ ನಾಮಾಂಕಿತದಿಂದ ಪ್ರಸಿದ್ಧಿಯಾಗಿರ್ತಕ್ಕಂಥ ಲಕ್ಷ್ಮೀ ನರಸಿಂಹನ ಈ ಸಾನ್ನಿಧ್ಯ ಇದು ದಳ ಮಹರ್ಷಿಗಳು ವಾಸ ಇದ್ದಂತಹ ಸಾನ್ನಿಧ್ಯ, ದಳ ಮಹರ್ಷಿಗಳು ತಪಸ್ಸು ಮಾಡಿರ್ತಕ್ಕಂಥ ಸಾನ್ನಿಧ್ಯ. ಅಂದು ದಳ ಮಹರ್ಷಿಗಳು ನರಸಿಂಹನ ವಿಶೇಷವಾಗಿರ್ತಕ್ಕಂಥ ಆರಾಧನೆಯನ್ನು ಮಾಡಿರ್ತಕ್ಕಂಥ ಸಾನ್ನಿಧ್ಯ. ಕಾಲಕ್ರಮೇಣ ದಳ ಮಹರ್ಷಿಗಳಾದ ನಂತರ ಒಂದು ವಟವೃಕ್ಷ ಇಲ್ಲಿ ಬೆಳೆದು ಆ ವಟವೃಕ್ಷದ ಆಸರೆಯಲ್ಲಿದ್ದಂತಹ ಭಗವಂತ ಬರ್ತಕ್ಕಂತಹ ಭಕ್ತರನ್ನ ಹರಿಸ್ತಕ್ಕಂಥದ್ದು. ಜೊತೆಗೆ ಇಲ್ಲಿ ಸಾಕಷ್ಟು ಜನಗಳ ಮನೆ ದೇವರಾಗಿದ್ದಿರತಕ್ಕಂಥ ಲಕ್ಷ್ಮೀ ನರಸಿಂಹನ ಸಾನ್ನಿಧ್ಯ. ಈ ಸಾನ್ನಿಧ್ಯದಲ್ಲಿ ಇವತ್ತಿನ ದಿವಸ ಉದ್ಭವ ಮೂರ್ತಿ ಇರತಕ್ಕಂಥದ್ದು. ಆ ಉದ್ಭವ ಮೂರ್ತಿಗೆ ನಾವಿವತ್ತು ಅಭಿಷೇಕ ಅಲಂಕಾರವನ್ನು ನೋಡಿ ಕಣ್ತುಂಬಿಸಿಕೊಳ್ಳುವಂತಹ ಒಂದು ಭಾಗ್ಯ. ಈ ಕ್ಷೇತ್ರದಲ್ಲಿ ಈ ಹಿಂದೆ ಒಂದು ಪವಾಡವೇ ನಡೆದಿರತಕ್ಕಂತಹ ಪವಾಡ ಸಾಮಾನ್ಯವಾದ್ದಲ್ಲ. ಹಿಂದೆ ಹೀಗೆ ಕಾಲಕ್ರಮೇಣ ಹಿಂದೆಲ್ಲ ಬಹಳ ದಟ್ಟವಾದಂತಹ ಅರಣ್ಯವಿದ್ದಂಥ ಸಾನ್ನಿಧ್ಯ, ಆಗ ಪುಟ್ಟದಾದಂತಹ ಆಲಯ. ಅಂದು ದಳ ಮಹರ್ಷಿಗಳು ಅವರು ಆಸ್ಥಾನದಲ್ಲಿ ಪೂಜೆ ಮಾಡಿರ್ತಕ್ಕಂತಹ ಲಕ್ಷ್ಮೀ ನರಸಿಂಹ ಕಾಲಕ್ರಮೇಣ ವಟವೃಕ್ಷ ಇದ್ದಂತಹದ್ದು. ವೃಕ್ಷದ ತಳಭಾಗದಲ್ಲಿದ್ದಂತಹ ಉದ್ಭವ ಮೂರ್ತಿ. ಆದರೆ ಮಾರ್ಗ ಮಧ್ಯದಲ್ಲಿ ಬಂದಂತಹ ವ್ಯಕ್ತಿಗಳು ಆಹಾರಕ್ಕೋಸ್ಕರ ಅಂದ್ರೆ ತಮ್ಮ ನಿತ್ಯದ ಆಹಾರಕ್ಕೋಸ್ಕರ ಒಂದು 3 ಕಲ್ಲುಗಳನ್ನ, ಅಂದ್ರೆ ಒಂದು ವಿಶೇಷವಾಗಿ ಉದ್ಭವ ಮೂರ್ತಿ ಇರತಕ್ಕಂಥ ಪುಟ್ಟದಾದಂತಹ ಈ ಒಂದು ಶಿಲೆ, ಅದಕ್ಕೆ ಸಹಾಯಕ್ಕೆ 2 ಶಿಲೆಗಳನ್ನಿಟ್ಟು ಅದರ ಮೇಲೆ ಒಂದು ಅನ್ನದ ಪಾತ್ರೆಯನ್ನಿಟ್ಟು ಅನ್ನವನ್ನು ತಯಾರು ಮಾಡಿದ್ರಂತೆ. ಅನ್ನವನ್ನು ತಯಾರು ಮಾಡಿದ ಮರುಕ್ಷಣ ಅನ್ನ ರಕ್ತವರ್ಣವಾಗಿರ್ತಕ್ಕಂಥದ್ದು ನೋಡಿ ಗಾಬರಿಗೊಂಡು ಏನಿರಬಹುದು ಇಲ್ಲಿ ಸತ್ಯ ಅಂತ ಹೇಳಿ ಒಂದು ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿ ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡಿದ್ರೆ ಆಗ ವ್ಯಕ್ತಿಗೆ ಗೋಚರವಾಗಿದ್ದು ಇಲ್ಲಿ ಲಕ್ಷ್ಮೀ ನರಸಿಂಹನ ಸಾನ್ನಿಧ್ಯವಿದೆ. ಸಾನ್ನಿಧ್ಯದ ಆ ಮೂಲ ವಿಗ್ರಹದ ಮೇಲೆ ನೀವು ಅಡಿಗೆ ಮಾಡಿರ್ತಕ್ಕಂಥದ್ದು ಎಂಬತಕ್ಕಂಥ ರಹಸ್ಯ ಹೇಗೆ ಹೊರಬಿತ್ತೋ, ಅದಾದ ನಂತರ ಶ್ರದ್ಧೆಯಿಂದ ಭಕ್ತಿಯಿಂದ ಆರಾಧನೆ ಮಾಡಿರ್ತಕ್ಕಂತಹ ತಪ್ಪುಗಳನ್ನ ತಿದ್ದುಕೊಳ್ಬೇಕಾದ್ರೆ ಭಗವಂತನ ಪ್ರಾರ್ಥನೆ ಮಾಡಿದ ಮರುಕ್ಷಣ ಎಲ್ಲವೂ ಸಹಿತ ಸುಭಿಕ್ಷವಾಯಿತಂತೆ. ಅಂದಿನಿಂದ ಇಂದಿನವರೆಗೂ ಪುಟ್ಟದಾದಂತಹ ಮೂರ್ತಿ, ಉದ್ಭವ ಮೂರ್ತಿ ಲಕ್ಷ್ಮೀ ನರಸಿಂಹನ ಇಲ್ಲಿರ್ತಕ್ಕಂಥ ಲಕ್ಷ್ಮೀ ನರಸಿಂಹನ ದರ್ಶನ ಬರುವ ಪ್ರತಿಯೊಬ್ಬ ಭಕ್ತರಿಗೂ ಸಹಿತ ನಿರಂತರವಾಗಿ ನಡೆದು ಬಂದಿದೆ. ಕಾಲಕ್ರಮೇಣ ಪುಟ್ಟದಾದಂತಹ ಮೂರ್ತಿ, ಆದರೆ ಈಗ ತಾವು ನೋಡ್ತಿರ್ತಕ್ಕಂಥ ಈ ಹಿಂದಿರ್ತಕ್ಕಂಥ ಅಲಂಕಾರ ಮೂರ್ತಿ ತಿರುಮಲ ತಿರುಪತಿ ಆಸ್ಥಾನದಲ್ಲಿ ಅಲ್ಲಿಂದ ಬಂದಿರತಕ್ಕಂತಹದ್ದು. ಅಂದ್ರೆ ಇಂದಿಗೂ ದಾಳವಟ ನರಸಿಂಹ ಪುಟ್ಟ ವಿಗ್ರಹನೇ, ಉದ್ಭವ ಮೂರ್ತಿನೇ. ಆದರೆ ಅದಾದ ನಂತರ ಬಂದಿರತಕ್ಕಂತಹದ್ದೇ ತಿರುಮಲ ತಿರುಪತಿಯಿಂದ ಅಲಂಕಾರ ಮೂರ್ತಿ. ಈಗ ಅಲಂಕಾರ ಮೂರ್ತಿ ಹಾಗೆ ಮೂಲ ಸಾನ್ನಿಧ್ಯದ ಆ ವಿಶೇಷವಾಗಿರ್ತಕ್ಕಂಥ ಉದ್ಭವ ಮೂರ್ತಿಯನ್ನ ದರ್ಶನ ಮಾಡೋಣ. ಉಗ್ರಂ ವಿರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಾನಾಮ ಭದ್ರಂ ಮೃತ್ಯುಂ ನಮಾಮಿ ಅಹಂ. ಉಗ್ರಂ ವಿರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಾನಾಮ ಭದ್ರಂ ಮೃತ್ಯುಂ ನಮಾಮಿ ಅಹಂ. ಉಗ್ರಂ ವಿರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಾನಾಮ ಭದ್ರಂ ಮೃತ್ಯುಂ ನಮಾಮಿ ಅಹಂ. ಉಗ್ರಂ ವಿರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಾನಾಮ ಭದ್ರಂ ಮೃತ್ಯುಂ ನಮಾಮಿ ಅಹಂ. ಅಸ್ಯ ಶ್ರೀಲಕ್ಷ್ಮೀ ನೃಸಿಂಹ ದಿವ್ಯ ಸಹಸ್ರನಾಮ ಸ್ತೋತ್ರ ಮಹಾಮಂತ್ರಸ್ಯ ಬ್ರಹ್ಮಾ ಋಷಿಃ ಅನುಷ್ಠುಪ್ ಛಂದಃ ಶ್ರೀಲಕ್ಷ್ಮೀ ನೃಸಿಂಹ ದೇವತಾ ಭ್ರಾಮಿತಿ ಬೀಜಂ ಶ್ರೀನಿಧಿ ಶಕ್ತಿಃ ನಖದಂಷ್ಟ್ರಾಯುಧಾಯೇತಿ ಕೀಲಕಂ ಮಂತ್ರರಾಜ ಶ್ರೀಲಕ್ಷ್ಮೀ ನೃಸಿಂಹ ಪ್ರೀತ್ಯರ್ಥೇ ಜಪೇ ವಿನಿಯೋಗಃ. ಧ್ಯಾನಂ ಸತ್ಯಜ್ಞಾನ ಸುಖ ಸ್ವರೂಪಮಮಲಂ ಕ್ಷೀರಾಬ್ಧಿಮಧ್ಯ ಸ್ಥಿತಂ ಯೋಗಾರೂಢಮತಿ ಪ್ರಸನ್ನವದನಂ ಭೂಷಾ ಸಹಸ್ರೋಜ್ವಲಂ
चक्रपिनाकसाभयकरान् बिभ्राणमर्कच्छविम् छत्रीभूतपणीन्द्रमिन्दुधवलम् लक्ष्मीनृसिंहम् भजे लक्ष्मीचारुकुजद्वन्द्वकुङ्कुमाङ्कितवक्षसे नमो नृसिंहनाथाय सर्वमङ्गलमूर्तये उपास्महे नृसिंहाख्यम् ब्रह्मवेदान्तगोचरम् भयोल्लासितसंसारच्छेदहेतुम् जगद्गुरुम् ब्रह्मोवाच ॐ नमो नारसिंहाय वज्रदंष्ट्राय वज्रिणे वज्रदेहाय वज्राय नमो वज्रनखाय च वासुदेवाय वन्द्याय वरदाय वरात्मने वरदाभयहस्ताय वराय वररूपिणे वरेण्याय वरिष्ठाय श्रीवराय नमो नमः प्रह्लादवरदायैव प्रत्यक्षवरदाय च परात्पराय पाराय पवित्राय पिनाकिने पावनाय प्रसन्नाय पाशिने पापहारिणे पुरुष्टुताय पुण्याय पुरुहूताय ते नमः तत्पुरुषाय तथ्याय पुराणपुरुषाय च पुरोधसे पूर्वजाय पुष्कराक्षाय ते नमः पुष्पहासाय हासाय महाहासाय शार्ङ्गिणे सिंहराजाय सिंहाय जगद्वन्द्याय ते नमः अट्टहासाय रोषाय ज्वालाहासाय ते नमः भूतावासाय वासाय श्रीनिवासाय खड्गिने खड्गजिह्वाय सिंहाय खड्गवासाय ते नमः नमो मूलाधिवासाय धर्मवासाय धर्मिणे धनञ्जयाय धन्याय नमो मृत्युञ्जयाय च शुभञ्जयाय सूत्राय नमः शत्रुञ्जयाय च निरञ्जनाय नीराय निर्गुणाय गुणात्मने निष्प्रपञ्चाय निर्वाणप्रदाय निबिडाय च निरञ्जनाय नीराय निर्गुणाय गुणात्मने निरालम्बाय नीलाय निष्कलाय कलात्मने निमेषाय निबन्धाय निमेषगमनाय च निर्द्वन्द्वाय निराशाय निश्चयाय निजाय च निर्मलाय यदस्तस्मादगायत तस्मादस्मादगायत एकेतो भयादतः कामोहजज्ञरे तस्मादावयः कल्पयन् मेधाहमेव विद्वान् प्रविदस्य वस्त्रः त्वमेवम् विद्वानमृत इह भवति नान्यः पन्थाभिजनाय विद्यते यज्ञेन यज्ञमयजन्त देवाः तादृवाणि प्रसमान्यासन् तेहमाधुम् महिमानः सदन्त पूर्वे साध्या
सन्ति देवाः अद्य अघोराय सुघोराय घोरघोरतराय च नमोऽस्तु घोरवीर्यालसद्घोराय ते नमः घोराध्यक्षाय दक्षाय दक्षिणार्हाय सम्भवे अमोघाय गुणोघाय हिरगमादहारिणे ಅಂಜಬೇಡವು ಮನುಜ ಅಂಜಬೇಡವು ಅಂಜಬೇಡವು ಮನುಜ ಅಂಜಬೇಡವು ಅಂಜಿದ ಬಾಲಕನ ರಂಜಿಸಿ ಪೊರೆಯಲು ಅಂಜಿದ ಬಾಲಕನ ರಂಜಿಸಿ ಪೊರೆಯಲು ಸಂಜೆಯಲ್ಲಿ ಬಂದು ದೈತ್ಯನ ಗುಂಜಾಡಿ ಭಂಜನೆ ಮಾಡಿದ ಕಂಜಾಕ್ಷನಿರುವಾಗ ಅಂಜಬೇಡವು ಮನುಜ ಅಂಜಬೇಡವು ಅಂಜಬೇಡವು ಮನುಜ ಅಂಜಬೇಡವು ಸ್ವರೂಪದಿ ಕರುಣಿಸಿ ಒಲಿದು ಶರಣರ ಪೊರೆವ ಶ್ರೀಕರನಿವನು ನರನ ಸ್ವರೂಪದಿ ಕರುಣಿಸಿ ಒಲಿದು ಶರಣರ ಪೊರೆವ ಶ್ರೀಕರನಿವನು ಸಿಂಹ ಸ್ವರೂಪದಿ ಗರ್ಜಿಸಿ ಸಿಡಿದು ಸಿಂಹ ಸ್ವರೂಪದಿ ಗರ್ಜಿಸಿ ಸಿಡಿದು ದುರುಳರ ಅಳಿಸುವ ಭೀಕರನಿವನು ದುರುಳರನಳಿಸುವ ಭೀಕರನಿವನು ಕರೆಯುವ ಜನರ ಕರವನು ಹಿಡಿವ ಕರೆಯುವ ಜನರ ಕರವನು ಹಿಡಿವ ಮನದಲ್ಲಿ ನೆನೆವ ವರಗಳ ಕೊಡುವ
ಅಂಜಬೇಡವು ಮನುಜ ಅಂಜಬೇಡವು ಅಂಜಬೇಡವು ಮನುಜ ಅಂಜಬೇಡವು. శ్రీనారసింహ లక్ష్మీ నృసింహ గోవింద గోవింద శ్రీ నరసింహ సింహాచలేశ సింహగిరీశ గోవింద గోవింద లక్ష్మీ నరసింహ మహోగ్రనాథ అనాథనాథ గోవింద గోవింద శ్రీ నరసింహ కృతయుగదేవ కైవల్యధామ గోవింద గోవింద లక్ష్మీ నరసింహ యోగాభినందన సింహగిరీశ గోవింద గోవింద శ్రీ నరసింహ వరాహ నృసింహ వరసిద్ధినాథ గోవింద గోవింద లక్ష్మీ నరసింహ చితచిద్విలాస సింహగిరీశ గోవింద గోవింద శ్రీ నరసింహ భక్తార్తి భంజన సింహాచలేశ గోవింద గోవింద లక్ష్మీ నరసింహ జ్వాలా నృసింహ హే జగన్నాథ గోవింద గోవింద శ్రీ నరసింహ గోవింద గోవింద ఆనందనంద గోవింద గోవింద లక్ష్మీ నరసింహ అఖిలాండ కోటి బ్రహ్మాండనాథ గోవింద గోవింద శ్రీ నరసింహ ఆనందమూర్తి సింహాచలేశ గోవింద గోవింద లక్ష్మీ నరసింహ దయా సముద్ర దాక్షిణ్య రూప గోవింద గోవింద శ్రీ నరసింహ శరణాగత శ్రిత పారిజాత గోవింద గోవింద లక్ష్మీ నరసింహ గరుడధ్వజ గరుడ వాహన గోవింద గోవింద శ్రీ నరసింహ చందన చర్చిత సింహాచలేశ గోవింద గోవింద లక్ష్మీ నరసింహ శ్రీకృష్ణరాయ వందిత పాద గోవింద గోవింద శ్రీ నరసింహ గజపతి రాజ సేవిత పాద గోవింద గోవింద లక్ష్మీ నరసింహ చందన శోభిత సింహాచలేశ గోవింద గోవింద శ్రీ నరసింహ చందన ప్రియ సింహగిరీశ గోవింద గోవింద ಲಕ್ಷ್ಮೀ ನರಸಿಂಹ. ಈ ಕ್ಷೇತ್ರದ ಲಕ್ಷ್ಮೀ ನರಸಿಂಹ ಬಹಳಷ್ಟು ಬೃಹತ್ ಮಟ್ಟದ ದೊಡ್ಡ ವಿಗ್ರಹ. ಆದರೆ ಈ ದೊಡ್ಡ ವಿಗ್ರಹ ನೋಡ್ಲಿಕ್ಕೆ ಎರಡು ಕಣ್ಗಳು ಸಾಲದು. ಅಂತಹ ಒಂದು ಬೃಹತ್ ಮಟ್ಟದ ವಿಗ್ರಹ ಇಲ್ಲಿರ್ತಕ್ಕಂಥದ್ದು. ವಿಗ್ರಹ ಯಾರು ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥದ್ದಲ್ಲ. ಹಿಂದೆ ದೇವಾನುದೇವತೆಗಳ ಕಾಲದಿಂದಲೂ ಇಲ್ಲಿ ಸ್ವಾಮಿ ನೆಲೆಸಿದ್ದಾನೆ. ಹಾಗೆ ವಿಶೇಷವಾಗಿರ್ತಕ್ಕಂಥ ಋಷಿಮುನಿಗಳ ಒಂದು ಅನುಷ್ಠಾನ ಆಗಿರ್ತಕ್ಕಂಥ ಋಷಿಗಳು ತಪಸ್ಸು ಮಾಡಿ ಸಿದ್ಧಿಪಡಿಸಿಕೊಂಡಿರ್ತಕ್ಕಂಥ ಸಾನ್ನಿಧ್ಯ. ಈ ಸಾನ್ನಿಧ್ಯದ ಲಕ್ಷ್ಮೀ ನರಸಿಂಹ ಇಲ್ಲಿ ಮಾತಾಡುವ ನರಸಿಂಹ. ಈ ಮಾತಾಡುವ ನರಸಿಂಹನ್ನ ಭಕ್ತರು ಮಾತಾಡಿಸ್ಲಿಕ್ಕೆ ಬರ್ತಾರೆ.
ಇಲ್ಲಿ ಸ್ವಾಮಿನ ಒಮ್ಮೆ ದರ್ಶನ ಮಾಡಿ ತಮ್ಮ ಮನೋಕಾಮನೆಗಳ ಸಿದ್ಧಿಗಾಗಿ ತಾವು ಏನು ಸಂಕಲ್ಪ ಮಾಡ್ತಾರೋ ಆ ಸಂಕಲ್ಪವನ್ನ ಶೀಘ್ರವಾಗಿ ಸಿದ್ಧಿಸಿಕೊಳ್ಳಬಹುದು. ಅಂತಹ ಪರಮ ಪವಿತ್ರವಾಗಿರತಕ್ಕಂತಹ ಪುಣ್ಯಕ್ಷೇತ್ರ ದಾಳವಟ ನರಸಿಂಹ ಕ್ಷೇತ್ರ. ದೊಡ್ಡ ದಾಳವಟ ನರಸಿಂಹನ ವಿಶೇಷವಾಗಿರತಕ್ಕಂಥ ಸಾನ್ನಿಧ್ಯ. ಇಲ್ಲಿ ದೊಡ್ಡ ದಾಳವಟ ನರಸಿಂಹ ಒಳಗಿರ್ತಕ್ಕಂಥ ಸ್ವಾಮಿ ಇನ್ನೂ ದೊಡ್ಡ ನರಸಿಂಹ. ಆ ನರಸಿಂಹ ಯಾರೊಬ್ಬರು ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥದ್ದಲ್ಲ, ಸ್ವಾಮಿ ಸ್ವಯಂಭವಾಗಿ ಹುಟ್ಟಿರ್ತಕ್ಕಂಥದ್ದು. ಅಂತಹ ಸ್ವಯಂಭೂ ಮೂರ್ತಿ ಎಷ್ಟು ಗಾತ್ರದಲ್ಲಿದ್ದಾನೆ, ಬನ್ನಿ ದರ್ಶನ ಮಾಡಿ ಬರೋಣ. ದಳಮಹರ್ಷಿಗಳು ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥದ್ದು. ದಳಮಹರ್ಷಿಗಳಿಗೆ ಒಲಿದಿರತಕ್ಕಂತಹ ಪರಮ ಪವಿತ್ರವಾಗಿರ್ತಕ್ಕಂತಹ ಪುಣ್ಯಕ್ಷೇತ್ರ. ಅಂದು ದಳಮಹರ್ಷಿಗಳು ಸಾಕಷ್ಟು ವರ್ಷಗಳ ಕಾಲ ಇಲ್ಲಿ ತಪಸ್ಸನ್ನು ಮಾಡಿದ್ದಾರೆ. ತಪಸ್ಸಿಗೆ ಮೆಚ್ಚಿ ಸ್ವಾಮಿ ಪ್ರಸನ್ನನಾಗಿರ್ತಕ್ಕಂತಹದ್ದು ಲಕ್ಷ್ಮೀ ನರಸಿಂಹ. ಇಂತಹ ಲಕ್ಷ್ಮೀ ನರಸಿಂಹನ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ ನಾವು ನೋಡ್ತಿರ್ತಕ್ಕಂಥದ್ದು ಇದು ದಾಳವಟ. ದಾಳವಟ ದಾಳವಟ ಎಂಬತಕ್ಕಂಥ ಹೆಸರು ಬರಲಿಕ್ಕೂ ಸಹಿತ ಒಂದು ವಿಶೇಷವಾಗಿರ್ತಕ್ಕಂಥ ಕಾರಣ ಇದೆ. ದಾಳವಟ ಕೇಳಲಿಕ್ಕೆ ಬಹಳಷ್ಟು ಆನಂದ. ದಾಳವಟ ಲಕ್ಷ್ಮೀ ನರಸಿಂಹ ಅಂತ ಒಮ್ಮೆ ನೀವು ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡಿದ್ರೂ ನಿಮ್ಮೊಳಗಿರುವಂತಹ ಪ್ರಾರಬ್ಧ ಕರ್ಮ ದೂರ ಆಗುತ್ತೆ ಅಂತ ಸಾಕಷ್ಟು ಇತಿಹಾಸ ಇದೆ. ಅಂತಹ ದಾಳವಟದ ವಿಶೇಷವಾಗಿರ್ತಕ್ಕಂಥ ಸ್ವಾಮಿಯ ದರ್ಶನ ಇವತ್ತು ನಾವು ಮಾಡೋಣ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆಂ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಹರಿಂ ಕರಾಸನ ಗರ್ಭಿದಾಂ ನಲಸಿಕಾಂ ಸೋಂ ಕ್ಲೀಂ ಕಲಾಂ ಬಿಭ್ರತೀಂ ಸವರ್ಣಾಂ ವರದಾಣೀಂ ಚ ವೃಸದಾಂ ದೌತಾಂ ನೇತ್ರೋಜ್ವಲಾಂ ಒಂದೇ ಪುಸ್ತಕಪಾಸಮಂ ಕುಶಿಧರಾಂ ಸರ್ಗಭೂಷಿತಾಂ ಉಜ್ವಲಾಂ ತ್ವಾಂ ಗೌರೀಂ ತ್ರಿಪುರಾಂ ಪರಾತ್ರಕಲಾಂ ಶ್ರೀಚಕ್ರ ಸಂಚಾರಣೀಂ ಜನಗಾಯ ವಿದ್ಮಹೇ ದೀಕ್ಷದಗ್ಧಾಯ ಧೀಮಹಿ ತನ್ನೋ ನರಸಿಂಹ ಪ್ರಚೋದಯಾತು. ಇಂದಿರಾವರದ ಗೋವಿಂದ ಗೋವಿಂದ, ರಮಣ ಗೋವಿಂದ ಗೋವಿಂದ, ನಾಮ ಸಂಕೀರ್ತನಂ ಗೋವಿಂದ ಗೋವಿಂದ. ಲಕ್ಷ್ಮೀ ನರಸಿಂಹನ ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡ್ತಾ ದಾಳವಟ ಕ್ಷೇತ್ರ ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿ ಪುಟ್ಟ ಮೂರ್ತಿ ಆದರೂ ಆ ಪುಟ್ಟ ಮೂರ್ತಿಯಲ್ಲಿ ಎಂತಹ ಶಕ್ತಿ ಇದೆ. ಈ ಶಕ್ತಿಯುತವಾಗಿರ್ತಕ್ಕಂತಹ ದಾಳವಟದ ಲಕ್ಷ್ಮೀ ನರಸಿಂಹನ ಭಕ್ತರು ಸಾಕಷ್ಟು ಜನ ಇದ್ದಾರೆ. ಈ ಕ್ಷೇತ್ರ ಮುಂಬರ್ತಕ್ಕಂಥ ದಿನಗಳಲ್ಲಿ ಬೃಹತ್ ಮಟ್ಟದ ಕ್ಷೇತ್ರವಾಗ್ತಾ ಇದೆ. ಯಾಕೆಂದರೆ ನವೀಕರಿಸುವಂತಹದ್ದು, ದೇವಸ್ಥಾನ ಮತ್ತಷ್ಟು ಅಭಿವೃದ್ಧಿ ಮಾಡುವಂತಹ ಕಾಯಕದಲ್ಲಿ ಇಲ್ಲಿನ ಆಡಳಿತಾಧಿಕಾರಿಗಳು ಹಾಗೂ ಇಲ್ಲಿರ್ತಕ್ಕಂತಹ ಅರ್ಚಕವೃಂದ ಹಾಗೂ ವ್ಯವಸ್ಥಾಪನಾ ಸಮಿತಿ ಎಲ್ಲರೂ ಸಹಿತ ಸೇರಿ ದೇವಸ್ಥಾನವನ್ನ ಮತ್ತಷ್ಟು ಅಭಿವೃದ್ಧಿಗೊಳಿಸಬೇಕು. ಯಾಕೆಂದ್ರೆ ದಾಳವಟದ ಲಕ್ಷ್ಮೀ ನರಸಿಂಹನ ಭಕ್ತರಿದ್ದಾರಲ್ಲ, ಅಷ್ಟಿಷ್ಟಿಲ್ಲ, ಸಾಕಷ್ಟು ಜನ ಇದ್ದಾರೆ. ರಾಜ್ಯದ ಮೂಲೆ ಮೂಲೆಗಳಲ್ಲೂ ಇರ್ತಕ್ಕಂತಹ ದಾಳವಟ ಲಕ್ಷ್ಮೀ ಕ್ಷೇತ್ರದ ಲಕ್ಷ್ಮೀ ನರಸಿಂಹನ ಭಕ್ತರು ಸಾಕಷ್ಟು ಜನ ಆಗಿ ಎಲ್ಲರ ಮನಸ್ಸಲ್ಲೂ ಇರ್ತಕ್ಕಂಥದ್ದು ಒಂದೇ, ಬೃಹತ್ ಮಟ್ಟದ ಆಲಯ ಆಗಬೇಕು ಅಂತಕ್ಕಂಥದ್ದು. ಆ ಬೃಹತ್ ಮಟ್ಟದ ಆಲಯ ಆಗಬೇಕು, ಬರ್ತಕ್ಕಂಥ ಪ್ರತಿಯೊಬ್ಬ ಭಕ್ತರಿಗೂ ನಿರಂತರವಾದಂತಹ ಅನ್ನದಾಸೋಹ ಆಗಬೇಕು. ಅಂತಹ ಅನ್ನದಾಸೋಹದ ಛತ್ರ ಸಹಿತ ಇಲ್ಲಿ ಆಗ್ತಾ ಇದೆ. ಅನ್ನದಾಸೋಹ ಈಗಾಗಲೇ ನಡೀತಾ ಇದೆ, ಇನ್ನು ಬೃಹತ್ ಮಟ್ಟದಲ್ಲಿ ನಡೀಲಿ. ಲಕ್ಷ್ಮೀ ನರಸಿಂಹ ಇಡೀ ರಾಷ್ಟ್ರ ಜಗತ್ತಿಗೆ ಸನ್ಮಂಗಳ ಉಂಟು ಮಾಡಲಿ. ಲಕ್ಷ್ಮೀ ನರಸಿಂಹಾಯ ನಮಃ. ಲಕ್ಷ್ಮೀ ನರಸಿಂಹ ದೇವತಾಭ್ಯೋ ನಮಃ. ಇಂದಿರಾವರದ ಗೋವಿಂದ ಗೋವಿಂದ.
ನರಸಿಂಹನ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ. ಇಷ್ಟೊತ್ತು ಪ್ರಾಕಾರೋತ್ಸವವನ್ನು ದರ್ಶನ ಮಾಡಿದ್ರಿ. ಪ್ರಾಕಾರೋತ್ಸವದಲ್ಲಿ ಈ ಗರುಡೋತ್ಸವ ಬಹಳ ವಿಶೇಷ. ಒಂದು ಗರುಡ ಪಕ್ಷಿಯನ್ನು ನಾವು ಪ್ರತ್ಯಕ್ಷವಾಗಿ ಕಂಡ್ರೆ ಆ ಮರುಕ್ಷಣ ನಮ್ಮಲ್ಲಿ ಉಂಟಾಗುವಂಥದ್ದು ಓಂ ನಮೋ ನಾರಾಯಣಾಯ ಎಂಬತಕ್ಕಂಥ ಅಂತಹ ನಾರಾಯಣನ, ಮಹಾನಾರಾಯಣನ ಅಂದರೆ ಶ್ರೀಮನ್ ನಾರಾಯಣನ ಹೊತ್ತು ಮೆರೆಯುವಂತಹದ್ದು ಗರುಡ ಪಕ್ಷಿ. ಅಂತಹ ಗರುಡೋತ್ಸವ ಇವತ್ತಿನ ದಿವಸ ಈ ಒಂದು ವಿಶೇಷವಾಗಿರ್ತಕ್ಕಂಥ ಕ್ಷೇತ್ರದಲ್ಲಾಯಿತು. ಬಹುಶಃ ಇದೆಲ್ಲ ನಾನು ಪೂರ್ವಜನ್ಮದ ಪುಣ್ಯವೇ ಸರಿಯೇನು. ಹಾಗೆ ಇವತ್ತು ಮಹರ್ಷಿವಾಣಿ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಿರ್ತಕ್ಕಂಥ ಸಮಸ್ತ ವೀಕ್ಷಕ ಬಂಧುಗಳು, ಇದು ಮಾಘ ಮಾಸದ ವೈಶಿಷ್ಟ್ಯತೆ, ವಿಶೇಷತೆ. ಮಾಘ ಮಾಸದಲ್ಲಿ ಒಂದೊಂದು ವಿಷ್ಣುವಿನ ಕ್ಷೇತ್ರಗಳಲ್ಲಿ ಪ್ರತಿ ವಿಷ್ಣು ಕ್ಷೇತ್ರದಲ್ಲೂ ಒಂದೊಂದು ವಿಶೇಷವಾದಂಥ ಅನುಷ್ಠಾನ ಇದೆ. ಹಾಗೆ ದೊಡ್ಡ ದಾಳವಟದ ಈ ಒಂದು ಕ್ಷೇತ್ರದಲ್ಲಿ ಲಕ್ಷ್ಮೀ ನರಸಿಂಹನ ವಿಶೇಷವಾಗಿರ್ತಕ್ಕಂಥ ಗರುಡೋತ್ಸವವನ್ನು ದರ್ಶನ ಮಾಡಿದ್ದಾಯಿತು. ಅಂದು ದಾಳವಟ ನರಸಿಂಹ ಪುಟ್ಟದಾದಂಥ ಬೃಹತ್ ಮಟ್ಟದ ಗ್ರಾಮ, ಅಂದರೆ ಗ್ರಾಮ ಏನೋ ದೊಡ್ಡದು, ಆದರೆ ದಟ್ಟವಾದಂತಹ ಅರಣ್ಯವಿದ್ದಂತೆ ಅಂತಹ ಸಾನ್ನಿಧ್ಯದಲ್ಲಿ, ಅಂದರೆ ಋಷಿಮುನಿಗಳ ಕಾಲದಿಂದಲೂ ಋಷಿಗಳಿಗೆ ಒಲಿದಿರತಕ್ಕಂತಹ ಲಕ್ಷ್ಮೀ ನರಸಿಂಹ ಪುಟ್ಟದಾದಂತಹ ಮೂರ್ತಿ. ಆ ಪುಟ್ಟದಾದಂತಹ ಮೂರ್ತಿ ಇದ್ದಂತಹ ಸಾನ್ನಿಧ್ಯ, ಅದಕ್ಕೆ ಆಸರೆಯಾಗಿ ಒಂದು ವಟವೃಕ್ಷ ಇದ್ದಂತಹದ್ದು. ವಟವೃಕ್ಷದ ತಳಭಾಗದಲ್ಲಿದ್ದಂತಹ ಲಕ್ಷ್ಮೀ ನರಸಿಂಹ, ಆದರೆ ಈ ನರಸಿಂಹ ಇಲ್ಲಿರ್ತಕ್ಕಂಥದ್ದು ಯಾರಿಗೂ ತಿಳಿದಂಥದ್ದು. ಯಾರಿಗೂ ತಿಳಿದಂಥದ್ದಾದ್ರಿಂದ ಈ ಮಾರ್ಗದಲ್ಲಿ ಬಂದಂತಹ 3 ಜನ ವರ್ತಕರು ಬಂದರು. ಸಮಯ ಸಾಕಷ್ಟು ಹೊತ್ತಾಯಿತು. ರಾತ್ರಿ ಊಟವನ್ನು ಮಾಡಬೇಕು, ಅಡಿಗೆ ಬೇಕಾಗಿದೆ. ಅಡಿಗೆಗಾಗಿ ಅನ್ನವನ್ನು ತಯಾರು ಮಾಡಬೇಕು. ಅನ್ನವನ್ನು ತಯಾರು ಮಾಡಲಿಕ್ಕಾಗಿ 3 ಕಲ್ಲುಗಳನ್ನು ಒಂದು ಕಡೆ ಇಟ್ಟು ಅಡಿಗೆ ತಯಾರು ಮಾಡ್ಕೊಳ್ಳೋಣ ಅಂತ ಹೇಳಿ ಈ ಸುತ್ತಮುತ್ತ ಇದ್ದಂತಹ ಪ್ರಾಂತ್ಯದ, ಏಕೆಂದರೆ ವಟವೃಕ್ಷ ಇದೆ, ವೃಕ್ಷದ ಒಂದಷ್ಟು ಕಡ್ಡಿಗಳಿದೆ. ಆ ವೃಕ್ಷದ ಕಡ್ಡಿಗಳು ಹಾಗೆ 1-2 ಕಲ್ಲುಗಳನ್ನು ತಂದು ಸ್ವಾಮಿ ಉದ್ಭವ ಮೂರ್ತಿ ಆಗಿರ್ತಕ್ಕಂಥದ್ರ ಅರಿವು ಅವರಿಗಿಲ್ಲದಿರಾ ಇದೇ ಒಂದು ಉದ್ಭವ ಮೂರ್ತಿಯ ಪಕ್ಕದಲ್ಲಿ 2 ಕಲ್ಲುಗಳನ್ನಿಟ್ಟು ಒಂದು ಪಾತ್ರೆಯನ್ನಿಟ್ಟು ಅನ್ನವನ್ನು ಮಾಡ್ತಾರೆ. ಮಾಡಿದಂತಹ ಅನ್ನ ಸಂಪೂರ್ಣವಾಗಿ ರಕ್ತವರ್ಣವಾಗುತ್ತೆ. ರಕ್ತವರ್ಣವಾದಂತಹ ಮರುಕ್ಷಣ ಇಲ್ಲೇನೋ ಒಂದು ಅಚಾತುರ್ಯ ಆಗಿದೆ, ನಾವೇನೋ ತಪ್ಪು ಮಾಡಿದ್ದೀವಿ, ಅಥವಾ ನಾವು ತಿನ್ನುವಂತಹ ಅನ್ನ ಹೀಗಾಗಬೇಕಾದ್ರೆ ಇದರ ಹಿಂದಿನ ರಹಸ್ಯವಾದರೂ ಏನು? ಆ ಪ್ರಕಾರ ಚಿಂತನೆ ಮಾಡುವಂತಹ ಮರುಕ್ಷಣವೇ ದೂರದಲ್ಲಿ ಮತ್ತೊಬ್ಬ ಯತಿ ರೂಪದಲ್ಲಿ ಸ್ವಾಮಿ ಕಾಣಿಸ್ಕೊಳ್ತಾನೆ. ಅಲ್ಲಿ ಕೂತಿರ್ತಕ್ಕಂತಹದ್ದು ಲಕ್ಷ್ಮೀ ನರಸಿಂಹ. ಲಕ್ಷ್ಮೀ ನರಸಿಂಹನ ಉದ್ಭವ ಮೂರ್ತಿಯ ಸಾನ್ನಿಧ್ಯದಲ್ಲಿ ನೀವು ಅಗ್ನಿಯನ್ನಿಟ್ಟಿದ್ದೀರಿ, ಅನ್ನವನ್ನು ಮಾಡಿದ್ದೀರಿ ಅಂತ ಹೇಳಿದಾಗ ತಪ್ಪಿನ ಅರಿವಾಗಿ ತಪ್ಪಿಗೆ ಕ್ಷಮೆಯನ್ನು ಯಾಚಿಸ್ತಾರೆ. ಇಂದು ನಾವು ನೋಡ್ತಿರ್ತಕ್ಕಂತಹ ಈ ಗರ್ಭಗುಡಿ ಅಂದು ಆ ವರ್ತಕರು ಕಟ್ಟಿಸಿರ್ತಕ್ಕಂತಹದ್ದು ಅಂತ ಹೇಳಲಿಕ್ಕೆ ಇಲ್ಲಿ ಸಾಕಷ್ಟು ಆಧಾರಗಳಿದೆ. ಅಂದರೆ ವರ್ತಕರು ಅಂದು ಮಾಡಿದಂತಹ ಸಣ್ಣ ತಪ್ಪಿಗೆ ಭಗವಂತನಲ್ಲಿ ಕ್ಷಮೆ ಕೇಳಿ ಇಲ್ಲಿ ಸ್ವಾಮಿ ನೆಲೆಸಿದ್ದಾನೆ, ಸ್ವಾಮಿಯ ದರ್ಶನಕ್ಕಾಗಿ ಬರುವ ಭಕ್ತರಿಗೆ ಅನುಕೂಲವಾಗಿರಬೇಕು ಅಂತ ಹೇಳಿ ಒಂದು ಗರ್ಭಗುಡಿಯನ್ನು ಕಟ್ಟಿಸ್ತಾರೆ. ಗರ್ಭಗುಡಿ ಅಂದು ಕಟ್ಟಿಸಿದ್ರು. ಅದಾದ ನಂತರ ಚೋಳರ ಕಾಲದಲ್ಲಿ ದೇವಸ್ಥಾನ ಮತ್ತಷ್ಟು ಅಭಿವೃದ್ಧಿ ಆಯಿತು. ಅಭಿವೃದ್ಧಿ ಆಗಿರ್ತಕ್ಕಂಥದ್ದು ಇಂದು ಸ್ವಾಮಿನ ನೋಡಕ್ಕೆ ಸಿಕ್ಕಿರ್ತಕ್ಕಂತಹ ಆ ವಿಶೇಷವಾಗಿರ್ತಕ್ಕಂತಹ ಮೂರ್ತಿ, ಇದೆಲ್ಲವನ್ನು ದರ್ಶನ ಮಾಡೋಣ. ಪರಿಪಾಲಿಸು ದಯೆ ತೋರಿಸು ಲಕ್ಷ್ಮೀ ನರಸಿಂಹ ಈ ಮೊರೆಯ ನೀನಾಲಿಸು. ಪರಿಪಾಲಿಸು ದಯೆ ತೋರಿಸು ಲಕ್ಷ್ಮೀ ನರಸಿಂಹ ಈ ಮೊರೆಯ ನೀನಾಲಿಸು. ಜಪ ಮಾಡುವೆ ನಿನ್ನ ನಾಮಾವಳಿ, ದಿನ ಮಾಡುವೆ ಭಕ್ತಿ ಗೀತಾಂಜಲಿ. ನಾನು ಪ್ರಾರಂಭದಲ್ಲಿ ಹೇಳಿದೆ, ಬೃಹತ್ ಮಠದ ನರಸಿಂಹ, ದೊಡ್ಡ ನರಸಿಂಹ, ನೋಡ್ಲಿಕ್ಕೆ ದೊಡ್ಡ ಗಾತ್ರದ ನರಸಿಂಹ ಅಂತ. ದೊಡ್ಡ ಗಾತ್ರದ ನರಸಿಂಹ ಅಲ್ಲ, ದೊಡ್ಡ ಮನಸ್ಸಿನ ನರಸಿಂಹ. ಅಂತಹ ಲಕ್ಷ್ಮೀ ನರಸಿಂಹನ ವಿಶೇಷವಾಗಿರ್ತಕ್ಕಂತಹ ಗರ್ಭಗುಡಿಯಲ್ಲಿ ಪುಟ್ಟದಾದಂತಹ ಮೂರ್ತಿ ಕೂತು ಬರುವ ಭಕ್ತರ ಮನಸ್ಸಲ್ಲಿ ಪ್ರತಿಯೊಬ್ಬರಿಗೂ ಸಹಿತ ಅವರ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಿರ್ತಕ್ಕಂತಹ ಕಲಿಯುಗದ ಕಾಮಧೇನುವಿನಂತಿರತಕ್ಕಂತಹ ಈ ಒಂದು ದಾಳವಟದ ಲಕ್ಷ್ಮೀ ನರಸಿಂಹ ಸ್ವಾಮಿನ ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡಿ. ನಿಮ್ಮೆಲ್ಲರ ಹೆಸರಲ್ಲೂ ಶುಭವಾಗಲಿ, ಒಳ್ಳೆಯದಾಗಲಿ, ನಿಮ್ಮೆಲ್ಲರ ಕೆಲಸ ಕಾರ್ಯಗಳು ಯಶಸ್ಸಾಗಲಿ, ನಿಮಗಿರ್ತಕ್ಕಂಥ ಸಮಸ್ಯೆಗಳು ಬೇಗ ದೂರ ಆಗಲಿ ಅಂತ ನಾನು ದಾಳವಟ ಲಕ್ಷ್ಮೀ ನರಸಿಂಹನ ಮಹಾಸಂಕಲ್ಪದಲ್ಲಿ ಪ್ರಾರ್ಥನೆ ಮಾಡ್ತಿದ್ದೇನೆ. ನರಸಿಂಹ ಶ್ರೀ ಭಗವದಾಜ್ಞೇಯ ಶ್ರೀಮನ್ನಾರಾಯಣಂ ಪ್ರಯುಕ್ತಂ ಲೋಕ ಕಲ್ಯಾಣಾರ್ಥಂ ಲೋಕ ಕ್ಷೇಮಾಭಿವೃದ್ಧಂ ಸರ್ವರೋಗ ಭಯ ವಿಘ್ನಮೇವ ನಿವಾರಣಾರ್ಥಂ ಸರ್ವದೋಷ ಪರಿಹಾರಾರ್ಥಂ ಭೂಮಿ ನಿನ್ನಯ ನಾಮ ಹೇಳಲು ನಲಿವೆಯಂತೆ ನೀನು, ನಿನ್ನ ಭಕ್ತರ ಕುಂದು ಕೊರತೆಗಳ ಕಳೆವೆಯಂತೆ ನೀನು. ನಿತ್ಯ ನಿನ್ನಯ ಧ್ಯಾನ ಮಾಡುತ್ತಾ ಬಾಳುತ್ತಿರುವೆ ನಾನು. ನಾನು ಕೂಗಲು ನಾನು ಕರೆಯಲು ನಿನಗೆ ಕೇಳದೇನು?
ದೊಡ್ಡದಾಳವಟದ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದ ಇಂದಿನ ಕಾರ್ಯಕ್ರಮಕ್ಕೆ ನಾವುಗಳು ನಮ್ಮ ಸಂಸಾರ ಸಮೇತರಾಗಿ ಅದರೊಳಗೂ ನಮ್ಮ ಬೀಗರಾದಂತಹ ಶ್ರೀ ಮಹರ್ಷಿ ಡಾಕ್ಟರ್ ಆನಂದ್ ಗುರೂಜಿಯವರ ಸಮ್ಮುಖದಲ್ಲಿ ಸೇವೆಯನ್ನು ಏರ್ಪಡಿಸಿ ಇವತ್ತಿನ ಕಾರ್ಯಕ್ರಮವನ್ನು ಚೆನ್ನಾಗಿ ನಡೆಸಿರುತ್ತೇವೆ. ರಥೋತ್ಸವಕ್ಕೆ ಪ್ರತಿ ವರ್ಷ ಬರ್ತೀವಿ. ನಮ್ಮ ಮನೆ ದೇವರಾಗಿರೋದ್ರಿಂದ ಮನೆ ದೇವರಿಗೆ ಹರಕೆ ಹೊತ್ಕೊಂಡು ಬರ್ತೀವಿ. ತುಂಬ ಜನಗಳು ಇಲ್ಲಿ ಸೇವೆಗಾಗಿ ಎಲ್ಲರೂ ಬರ್ತಾರೆ. ದೇಶ ವಿದೇಶಗಳಿಂದ ಕೂಡ ಬರ್ತಾರೆ, ರಾಜ್ಯಗಳಿಂದನೂ ಬರ್ತಾರೆ ಎಲ್ಲರೂ. ಈ ದಿವಸ ನಮ್ಮ ಈ ದೊಡ್ಡದಾಳವಟ ಲಕ್ಷ್ಮೀನರಸಿಂಹ ದೇವಸ್ಥಾನಕ್ಕೆ ಆನಂದ್ ಗುರೂಜಿ ಬಂದು ನಮಗೂ ಭಕ್ತಾದಿಗಳಿಗೆ ಎಲ್ಲರಿಗೂ ಪಾವನ ಮಾಡಿದ್ದಾರೆ. ತುಂಬಾ ಸಂತೋಷವಾಯಿತು. ಇದು ಪುರಾತನ ದೇವಸ್ಥಾನ. ಇದು ಜೀರ್ಣೋದ್ಧಾರಕ್ಕೆ ಇದು ಕಮಿಟಿ ಒಂದು ಮಾಡಿಕೊಂಡು ಇದನ್ನ ಮತ್ತೆ ಪುನಃ ನಿರ್ಮಾಣ ಮಾಡಬೇಕು ಅಂತ ಎಲ್ಲರ ಭಕ್ತಾದಿಗಳು ಕೋರಿಕೆ ಮೇರೆಗೂ ಮಾಡ್ತಾ ಇದ್ದೀವಿ. ಸಾಕಾದಷ್ಟು ಭಕ್ತಾದಿಗಳು ಇದಕ್ಕೆ ಸಹಾಯ ಸಹಕಾರ ಮಾಡಬೇಕು ಅಂತ ನಮ್ಮಲ್ಲಿ ವಿನಂತಿ. ಹಾಗೆ ನಮ್ಮ ಬ್ರಾಹ್ಮಣ ಸಮುದಾಯದ ಭವನ ಇದೆ. ಪ್ರತಿ ಭಾನುವಾರ ಎಲ್ಲರಿಗೂ ಊಟದ ವ್ಯವಸ್ಥೆ ಮಾಡ್ತಾ ಇದ್ದೀವಿ, ಪ್ರಸಾದ ವಿನಿಯೋಗ ಮಾಡ್ತಾ ಇದ್ದೀವಿ. ಎಲ್ಲರೂ ಬಂದು ಈ ದೇವಸ್ಥಾನದ ದರ್ಶನ ಮಾಡಿಕೊಂಡು ನಮ್ಮಲ್ಲಿ ತೀರ್ಥ ಪ್ರಸಾದಗಳು ತಗೊಂಡು ನಮಗೆ ದೇವರಿಗೆ ಕೃಪಾಗಬೇಕಂತ ನಾನು ಕೋರ್ಕೊಂತ ಇದ್ದೆ. ನಮ್ಮ ಭಾರತೀಯ ಸಂಸ್ಕೃತಿ ಹಿಂದೂ ಸನಾತನ ಧರ್ಮದಲ್ಲಿ ಧರ್ಮದ ಆಚರಣೆ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ನನ್ನ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಸಾಕಷ್ಟು ಬಾರಿ ಹೇಳ್ತಿರ್ತೇನೆ, ಮಹಾವಿಷ್ಣುಗಾಗಲಿ ಅಥವಾ ನಿಮ್ಮ ಕುಲದೇವರಿಗಾಗಲಿ ಕುಲದೇವರ ವಿಶೇಷವಾಗಿರ್ತಕ್ಕಂಥ ಸೇವೆಯಲ್ಲಿ ಪ್ರಧಾನ ಪಾತ್ರ ವಹಿಸುವಂತಹದ್ದು ಈ ತೆಂಬಿಟ್ಟಿನ ಆರತಿ. ತೆಂಬಿಟ್ಟಿನ ಆರತಿ ನಮ್ಮ ಇಹಪರಗಳಲ್ಲಿರ್ತಕ್ಕಂತಹ ಕರ್ಮಫಲವನ್ನು ದೂರ ಮಾಡ್ತಕ್ಕಂಥದ್ದು. ಅಂತಹ ಶಕ್ತಿ ಈ ತಂಬಿಟ್ಟಲ್ಲಿದೆ. ಈ ತಂಬಿಟ್ಟಿಗೆ ಬಳಸುವಂತಹ ಪದಾರ್ಥಗಳಿದೆಯಲ್ಲ, ಅದು ಸಾರ್ವತ್ರಿಕವಾಗಿ ಎಲ್ಲರಿಗೂ ತಿಳಿದಿರತಕ್ಕಂತಹ ವಿಚಾರವೇ. ಬೆಲ್ಲ ಪ್ರಧಾನವಾದ್ದು ಹೃದಯದ ಸಮಸ್ಯೆಗಳನ್ನು, ಹೃದಯದ ಕಾಯಿಲೆಗಳನ್ನು ದೂರ ಮಾಡ್ತಕ್ಕಂಥದ್ದು. ಅಕ್ಕಿ ತಂಡುಲ ಅಂದರೆ ಚಂದ್ರ, ಅಲ್ಲಿ ಮನಸ್ಸಿಗೆ ಶಾಂತಿ ನೆಮ್ಮದಿಯನ್ನು ಕೊಡ್ತಕ್ಕಂಥದ್ದು. ಇನ್ನು ಅಗ್ನಿ ಇದೆರಡನ್ನೂ ಸಹಿತ ಬಿಸಿ ಮಾಡಿ ಪಾಕವನ್ನು ಮಾಡ್ತಕ್ಕಂಥದ್ದು, ಅಂದರೆ ಮನಸ್ಸಲ್ಲಿರ್ತಕ್ಕಂತಹ ಕಲಹವನ್ನು, ಇರ್ತಕ್ಕಂಥ ದೋಷಗಳನ್ನು ದೂರ ಮಾಡ್ತಕ್ಕಂಥದ್ದು. ಇದೆಲ್ಲದರ ಮಧ್ಯದಲ್ಲಿ ತುಪ್ಪದ ಬತ್ತಿಯನ್ನಿಟ್ಟು ಆರತಿ ಮಾಡ್ತಕ್ಕಂಥದ್ದು ಇದೆಯಲ್ಲ, ಅದು ಮತ್ತಷ್ಟು ವಿಶೇಷವೇ ಸರಿ. ಲಕ್ಷ್ಮೀ ನರಸಿಂಹ श्रीलक्ष्मी नायक श्रीभाग्यदायक नरसिंह शुभदायक श्रीलक्ष्मी नायक श्रीभाग्यदायक नरसिंह शुभदायक ಬೇಡುತ್ತಾನ ಬಂದೆ ಹಾಡುತ್ತಾನ ನಿಂದೆ ಕಾಪಾಡು ವರದಾಯಕ ನಿನ್ನ ಸೇವೆಯೇ ನನ್ನ ಕಾಯಕ ಸ್ವಾಮಿ ದಯೆ ತೋರು ಶ್ರುತ ಪೋಷಕ ಶ್ರೀಲಕ್ಷ್ಮೀ ನಾಯಕ ಶ್ರೀ ಭಾಗ್ಯದಾಯಕ ನರಸಿಂಹ ಶುಭದಾಯಕ ನರಸಿಂಹ ಶುಭದಾಯಕ ನರಸಿಂಹ ಶುಭದಾಯಕ ಶ್ರೀ ನರಸಿಂಹನ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ, ಪರಮ ಪವಿತ್ರವಾಗಿರ್ತಕ್ಕಂತಹ ಪುಣ್ಯಕ್ಷೇತ್ರ. ಈ ಕ್ಷೇತ್ರ ದರ್ಶನ, ಕ್ಷೇತ್ರ ಪ್ರಸಾದ, ನನಗೆ ಸಿಕ್ಕಿರ್ತಕ್ಕಂಥ ಈ ಮಹಾಪ್ರಸಾದ ಸರ್ವರಿಗೂ ಸಕಲರಿಗೂ ಸಹಿತ ಎಲ್ಲರಿಗೂ ಸಿಗ್ತಕ್ಕಂಥದ್ದು. ಎಲ್ಲರಿಗೂ ಸಿಗಲಿ ಅಂತ ನಾನು ದೇವರನ್ನು ಪ್ರಾರ್ಥನೆ ಮಾಡ್ತೀನಿ. ಆದಷ್ಟು ಬೇಗ ದಾಳವಟ ಕ್ಷೇತ್ರ ಲಕ್ಷ್ಮೀ ನರಸಿಂಹನ ಪುನಃ ದರ್ಶನ ಮಾಡುವಂತಹ ಭಾಗ್ಯ ನನ್ನದಾಗಲಿ, ಹಾಗೆ ಎಲ್ಲ ಭಕ್ತರು ಸಹಿತ ಇಲ್ಲಿ ಬಂದು ಸ್ವಾಮಿನ ದರ್ಶನ ಮಾಡುವಂಥದ್ದಾಗಲಿ.
शङ्खचक्रगदाहस्ते महालक्ष्मी नमोऽस्तुते नमस्ते गरुडारूढे कोलासुरभयङ्करी सर्वपापहरे देवी महालक्ष्मी नमोऽस्तुते सर्वज्ञे सर्ववरदे सर्वदुष्टभयङ्करी सर्वदुःखहरे देवी महालक्ष्मी नमोऽस्तुते सिद्धिबुद्धिप्रदे देवी भुक्तिमुक्तिप्रदायिनी मन्त्रमूर्ते सदा देवी महालक्ष्मी नमोऽस्तुते पद्मानने पद्भवि पद्मपत्रे पद्मप्रिये पद्मदलायताक्षे विश्वप्रिये विष्णुमनोनुकूले तुत्पाद पद्मं मयि सन्निधत्स्व या सा पद्भासनस्था विपुलकटितरी पद्मपत्रायताक्षे ಓಂ ಶ್ರೀಂ ಲಲಿತಾಂಬಿಕಾಯ ನಮಃ. ಇಲ್ಲಿರ್ತಕ್ಕಂಥ ಮಹಾಲಕ್ಷ್ಮಿ ಕಮಲವಾಸಿನ್ಯೇ ನಮಃ ಅಂತ ಹೇಳ್ತೀವಿ. ಅಂದರೆ ಕಮಲ ಪುಷ್ಪದ ಮೇಲೆ ಮಹಾಲಕ್ಷ್ಮಿ. ಎಲ್ಲೇ ಯಾವುದೇ ವಿಗ್ರಹಗಳು ನೋಡಿದ್ರೂ ನೀವು ವಿಗ್ರಹಗಳನ್ನು ನೋಡಿದಾಗ ಕಮಲ ಪುಷ್ಪದಲ್ಲಿ ಲಕ್ಷ್ಮಿನ ಕೂತಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಆದರೆ ಈ ಕ್ಷೇತ್ರದ ವೈಶಿಷ್ಟ್ಯತೆ ಕಮಲದ ಪುಷ್ಪದ ಮೇಲೆ ಲಕ್ಷ್ಮಿ ವಿರಾಜಮಾನಲಾಗಿ ನಿಂತಿದ್ದಾಳೆ. ಇಲ್ಲಿ ನಿಂತು ಬರ್ತಕ್ಕಂತಹ ಭಕ್ತರನ್ನು ಹರಿಸ್ತಿರ್ತಕ್ಕಂತಹ ಒಂದು ಕಾಯಕ. ಹಾಗೆ ಅಲ್ಲಿ ಮೂರ್ತಿ ಚಿಕ್ಕದು, ಇಲ್ಲಿ ಕೀರ್ತಿ ದೊಡ್ಡದು. ಅಲ್ಲಿ ಮೂರ್ತಿ ಚಿಕ್ಕದು, ಇಲ್ಲಿ ಕೀರ್ತಿ ದೊಡ್ಡದು. ಹೇಗೆ ಅಂದರೆ ಇಲ್ಲಿಗೆ ಬರುವಂತಹ ಪ್ರತಿಯೊಬ್ಬ ಭಕ್ತರು ದಾಳವಟ ಲಕ್ಷ್ಮೀ ನರಸಿಂಹನ ದರ್ಶನ ಮಾಡ್ತಾರೆ. ಲಕ್ಷ್ಮಿ ಹತ್ರ ಬಂದು ತಮ್ಮ ಕೋರಿಕೆಗಳನ್ನು ಕೇಳ್ಕೊಳ್ತಾರೆ. ಅಲ್ಲಿ ಸ್ವಾಮಿ ದರ್ಶನ, ಇಲ್ಲಿ ಕೋರಿಕೆಗಳನ್ನು ಈಡೇರಿಸ್ಕೊಳ್ತಕ್ಕಂಥದ್ದು. ಇಲ್ಲಿ ಅಮ್ಮನವರಿಗೆ ಬರಬೇಕಾದ್ರೆ ಯಾರೊಬ್ಬರು ಸಹಿತ ಬರಿಗೈಲಿ ಬರಲ್ಲ. ಬರ್ತಕ್ಕಂಥವರು ಮಂಗಳ ದ್ರವ್ಯಗಳನ್ನು ತರ್ತಾರೆ. ಆ ಮಂಗಳ ದ್ರವ್ಯದಲ್ಲಿ ಪ್ರಧಾನವಾಗಿರ್ತಕ್ಕಂಥದ್ದೇ ಅರಿಶಿನ ಕುಂಕುಮ. ಆ ಅರಿಶಿನ ಕುಂಕುಮ ಪುಷ್ಪವನ್ನು ತಂದುಕೊಟ್ಟು, ಅಮ್ಮ ಸೌಮಂಗಲ್ಯತನವನ್ನು ಕೊಡು, ಮನೆಗೆ ಶಾಂತಿ ಕೊಡು, ನೆಮ್ಮದಿ ಕೊಡು, ನಿನ್ನ ಆಶೀರ್ವಾದ ಕೊಡು, ಸದಾಕಾಲ ನನ್ನ ಕುಟುಂಬ ನಿನ್ನ ಕೈಯಲ್ಲಿ ಸುಧಾರಣೆ ಮಾಡು ಅಂತ ದೇವಿನ ಕೇಳ್ತಾರೆ. ಅಂತಹ ಪರಮ ಪವಿತ್ರವಾಗಿರ್ತಕ್ಕಂಥ ದಾಳವಟ ಲಕ್ಷ್ಮೀ ನರಸಿಂಹನ ಈ ಸಾನ್ನಿಧ್ಯ, ಲಕ್ಷ್ಮಿಯ ಅನುಗ್ರಹ ರಾಜ್ಯದ ದೇಶದ ಸಮಸ್ತರಿಗೂ ಇರಲಿ. ಒಳ್ಳೆಯದಾಗಲಿ.
ಮಂಡಲವಾಡ ವೆಂಕಟರಮಣ ಗೋವಿಂದ ಗೋವಿಂದ. ಆಪದ್ಮುಕ್ಕಲವಾಡ ಅನಾಥರಕ್ಷಕ ಗೋವಿಂದ ಗೋವಿಂದ. ವೆಂಕಟೇಶೋ ವಾಸುದೇವೋ ಪ್ರದ್ಯುಮ್ನೋ ಅವಿತ ವಿಕ್ರಮ ಸಂಕರ್ಷಣ ಅನಿರುದ್ಧಶ್ಚ ಶೇಷಾದ್ರಿ ಪತಿರೇವಚ. ಗೋವಿಂದ ಗೋವಿಂದ. ಆ ಗೋವಿಂದನ ನಾಮಸ್ಮರಣೆ ಮಾಡ್ತಾ ಈ ಒಂದು ವಿಶೇಷವಾಗಿರತಕ್ಕಂಥ ಲಕ್ಷ್ಮೀ ನರಸಿಂಹನ ಸಾನ್ನಿಧ್ಯ, ಲಕ್ಷ್ಮೀ ನರಸಿಂಹನ ಸಾನ್ನಿಧ್ಯಕ್ಕೆ ಸಮೀಪದಲ್ಲಿರ್ತಕ್ಕಂಥ ಮತ್ತೊಂದು ಶ್ರೀನಿವಾಸನ ಸಾನ್ನಿಧ್ಯ. ಶ್ರೀನಿವಾಸನ ಮನೆ ದೇವರು ಲಕ್ಷ್ಮೀ ನರಸಿಂಹ ಅಂತ ಹೇಳ್ತಾರೆ. ಅಂದರೆ ತಿರುಮಲ ತಿರುಪತಿ ಆಸ್ಥಾನಕ್ಕೆ ಹೋದರೂ ಸಹಿತ ಅಲ್ಲೂ ಶ್ರೀನಿವಾಸನ ಸಾನ್ನಿಧ್ಯದ ಪಕ್ಕದಲ್ಲೇ ಯೋಗ ನರಸಿಂಹ ಇದ್ದಾನೆ. ಹಾಗೆ ಇದು ಯೋಗ ನರಸಿಂಹನ ಕ್ಷೇತ್ರಕ್ಕೆ ಸಮೀಪದಲ್ಲಿ ಇರತಕ್ಕಂಥ ಶ್ರೀನಿವಾಸನ ಸಾನ್ನಿಧ್ಯ. ಈ ಸಾನ್ನಿಧ್ಯದ ದರ್ಶನಕ್ಕೆ ನಾವು ಬಂದಿದ್ದೇವೆ. ಇವತ್ತು ನಮ್ಮ ಜನ್ಮವೂ ಪಾವನ. ಈ ಕಾರ್ಯಕ್ರಮವನ್ನು ತಾವೆಲ್ಲರೂ ಸಹಿತ ತದೇಕ ಚಿತ್ತದಿಂದ ದರ್ಶನ ಮಾಡಿದ್ದೀರಿ. ಈ ಒಂದು ವಿಶೇಷವಾಗಿರತಕ್ಕಂತಹ ಲಕ್ಷ್ಮೀ ನರಸಿಂಹನ ದರ್ಶನಕ್ಕೆ ಬರ್ತಕ್ಕಂಥ ಪ್ರತಿಯೊಬ್ಬ ಭಕ್ತರು ಅಲ್ಲಿಗೆ ಬಂದಾಗ ಇಲ್ಲಿ ಶ್ರೀನಿವಾಸನ ದರ್ಶನ ಮಾಡಿ. ಅಲ್ಲಿ ಲಕ್ಷ್ಮೀ ನರಸಿಂಹನ ದರ್ಶನ, ಇಲ್ಲಿ ಶ್ರೀನಿವಾಸನ ದರ್ಶನ. ಶ್ರೀನಿವಾಸನ ಮನೆ ದೇವರು ಲಕ್ಷ್ಮೀ ನರಸಿಂಹ ಅಂತ ಹೇಳ್ತಾರೆ. ಹಾಗಿರಬೇಕಾದ್ರೆ ಎರಡೂ ಭಾಗದಲ್ಲೂ ದರ್ಶನ ಮಾಡಿಕೊಂಡು ನಮ್ಮ ಮನೋಕಾಮನೆಗಳನ್ನು ಸಿದ್ಧಿಪಡಿಸ್ಕೊಳ್ಳೋದ್ರಲ್ಲಿ ಖಂಡಿತ ತಪ್ಪಲ್ಲ. ಗೋವಿಂದ ಗೋವಿಂದ. ಹಲೋ ಹಲೋ, ನಮಸ್ತೆ. ನಮಸ್ತೆ ಮ್ಯಾಮ್. ನಿಮ್ಮ ಹೆಸರು ಹೇಳಿಮ್ಮ. ಹಲೋ, ನಿಮ್ಮ ಹೆಸರು ಹೇಳಿ. ಹೆಸರು ಬೇಡ ಮೇಡಮ್. ಸರಿ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಬೆಂಗಳೂರಿಂದಾನೆ. ಯಾರ ಬಗ್ಗೆ ಮಾತಾಡ್ತೀರಿ ಈಗ? ನನ್ ಬಗ್ಗೆನೇ ಕೇಳ್ಬೇಕಿತ್ತು. ಸರಿ, ಮಾತಾಡಿ. ಹಲೋ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ತುಂಬಾ ಖುಷಿ ಆಗ್ತಿದೆ ನಿಮ್ ಹತ್ರ ಮಾತಾಡ್ತಿರೋದು. ತುಂಬಾ ದಿನದಿಂದ ಮಾತಾಡ್ಬೇಕು ಅಂತ ಅನ್ಕೋತಿದ್ದೆ. ತುಂಬಾ ಖುಷಿ ಆಗ್ತಿದೆ ಕಾಲ್ ಕನೆಕ್ಟ್ ಆಗಿದ್ದು. ಗುರುಜಿ, ನನ್ ಬಗ್ಗೆ ಕೇಳ್ಬೇಕಿತ್ತು. ಅಂದ್ರೆ ನನ್ನ ಫ್ಯೂಚರ್ ಬಗ್ಗೆ. ಅಂದ್ರೆ ನನಗೆ ಈ ಹಿಂದೆ ಅಂದ್ರೆ ಒಂದ್ 7 ವರ್ಷದಿಂದ ಆಲ್ರೆಡಿ ಮದ್ವೆ ಆಗಿತ್ತು. ಅಂದ್ರೆ ನಾನು ಅವ್ರನ್ನ ಪ್ರೀತಿಸಿ ಮದ್ವೆ ಆಗಿದ್ದೆ. ಮಧ್ಯದಲ್ಲಿ ಒಂದ್ 3 ವರ್ಷ ಅವ್ರ ಜೊತೆ ಸಂಸಾರ ಮಾಡಿದೆ. ಆಮೇಲಿಂದ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿ ಅವರು ತೀರ್ಕೊಂಡ್ಬಿಟ್ರು. ಸೊ ಈಗ ಒಂದ್ 4 ವರ್ಷದಿಂದ ಅಂದ್ರೆ ಸುಮ್ನೆ ಹೀಗೆ ಇದೀನಿ. ಅಪ್ಪ ಅಮ್ಮನ ಜೊತೆನಲ್ಲೇ ಇದೀನಿ. ನಡ್ಕೊಂಡು ಹೋಗ್ತಾ ಇದೆ ಹೇಗೋ. ಇವಾಗ ಯಾಕೋ ನಂಗೆ ಓಕೆ ಚಲೋ ನಂಗೆ ಆಸೆ ಬರ್ತಾ ಇದೆ. ಮದ್ವೆ ಆಗ್ಬೇಕು, ನನ್ಗೆ ನಂದೇ ಆದಂತ ಒಂದು ಫ್ಯಾಮಿಲಿ ಇರ್ಬೇಕು ಅನ್ನೋ ತರ ಎಲ್ಲ ಆಸೆ ಅಂತ ಆಗ್ತಿದೆ. ನಾನು ಕೂಡ ಒಬ್ರನ್ನ ಇಷ್ಟ ಪಡ್ತಿದ್ದೀನಿ. ಬಟ್ ಅವ್ರಿಗೆ ನಾನು ಏನೋ ಹೇಳ್ಕೊಂಡಿಲ್ಲ. ಹೇಳೋದಕ್ ನನಗ್ ಧೈರ್ಯನೂ ಇಲ್ಲ. ಸರಿನಾ ಇಲ್ವಾ ಅನ್ನೋದು ನನಗ್ ಗೊತ್ತಿಲ್ಲ. ಯಾಕಂದ್ರೆ ನನ್ನ ಜೀವನದಲ್ಲಿ ಆಲ್ರೆಡಿ ಹಿಂಗಾಗಿ ಇವಾಗ ಮತ್ತೊಬ್ರನ್ನ ನಾನು ಇಷ್ಟ ಪಡೋದಕ್ ನನಗೆ ಒಂಥರ ಮುಖ ಇಲ್ಲ. ಬಟ್ ನನಗೆ ಯಾಕೋ ಅವ್ರ ಜೊತೆ ಇರ್ಬೇಕು ಅಂತ ಎಲ್ಲ ಆಸೆ. ಅವ್ರು ನನ್ನ ಫ್ರೆಂಡ್ ಆಗೇ ನೋಡ್ತಿದ್ದಾರೆ. ಬಟ್ ಹೇಗೆ ಮುಂದೆ ಏನು ಅನ್ನೋದು ಗೊತ್ತಿಲ್ಲ. ಅಂದ್ರೆ ಮತ್ತೆ ಆಲ್ರೆಡಿ ಒಬ್ರನ್ನ ಪ್ರೀತಿಸಿ ಅವ್ರನ್ನ ಕಳ್ಕೊಂಡಿದೀನಿ. ಮತ್ತೆ ಪುನಃ ಹಂಗೆ ಆಗ್ಬಿಡತ್ತೆ ಅನ್ನೋ ತುಂಬಾ ಭಯ ಇದೆ. ಅಂಡ್ ನಾನೇ ಹೋಗಿ ಹೇಳ್ಕೊಳ್ಳೋದಕ್ಕೆ ನನಗೆ ಮನ್ಸಿಲ್ಲ. ಯಾವ ತರ ನನ್ನನ್ನ ಈ ಪ್ರಪಂಚ ನೋಡ್ಬಿಡತ್ತೆ, ಇವಳಿಗೆ ಯಾಕೆ ಹಿಂಗೆ ಆಲ್ರೆಡಿ ವಿಧವೆ ಆಗಿದ್ದಾಳೆ, ಇವಳಿಗೆ ಮತ್ತೊಂದ್ಸತಿ ಪ್ರೀತಿ ಬೇಕಾ, ಅದು ಇದು ಅಂತೆಲ್ಲ ಈ ಪ್ರಪಂಚ ನನ್ನನ್ನು ಅನ್ಬಿಟ್ಟಿದೆ ಆಲ್ರೆಡಿ. ಸೊ ಆ ಒಂದು ಭಯದಿಂದ ನನಗೆ ಯಾರ ಹತ್ರನೂ ಹೇಳ್ಕೊಳ್ಳೋದಕ್ಕೂ ನನಗೆ ಇದ್ರ ಬಗ್ಗೆ ಇಷ್ಟ ಇಲ್ಲ. ಸೊ ಇವ್ರೊಬ್ರನ್ನ ನಾನು ತುಂಬಾ ಪ್ರೀತಿಸ್ತಾ ಇದ್ದೀನಿ, ತುಂಬಾ ಒಳ್ಳೆಯವರು ಅಂತ ಅನ್ಕೊಂಡಿದ್ದೀನಿ. ಸೊ ಹೇಗೆ ಏನಾದ್ರೂ ಮಧ್ಯದಲ್ಲಿ ದೋಷ ಗೀಷ ಇದೆಯಾ ಅಥವಾ ಏನಾದ್ರೂ ಯಾರು ಮಾಡ್ತಿದಾರ ಏನನ್ನೋದೇ ಗೊತ್ತಿಲ್ಲ. 7 ವರ್ಷದಲ್ಲಿ ತುಂಬಾ ನೋಡ್ಬಿಟ್ಟಿದೀನಿ. ತುಂಬಾ ಒಂಥರ ನೋಡ್ಬಿಟ್ಟಿದಾರೆ ಪ್ರಪಂಚ ನನ್ನನ್ನ. ಸೊ ಇನ್ ಮುಂದೆ ಹೇಗೆ ಇವ್ರ ಜೊತೆ ಆಗತ್ತೋ ಇಲ್ವೋ ನಿಮ್ ಹತ್ರ ಒಂದ್ಸತಿ ಕೇಳ್ಕೊಳ್ಳೋಣ. ನೀವ್ ಹೇಳಿದ್ರೆ ನನ್ಗೂ ಒಂಥರ ಒಂದ್ ಸಮಾಧಾನ ಏನಾದ್ರು ಇತ್ತು ಅಂತಂದ್ರೆ ಅದಕ್ಕೊಂದ್ ಪರಿಹಾರ ಏನಾದ್ರು ತಿಳಿಸ್ಕೊಡ್ತೀರಾ ಗುರುಜಿ? ಮಗು, ನಿನ್ನ ಸಮಸ್ಯೆ, ನೀನು ಹೇಳ್ಕೊಳ್ತಿರ್ತಕ್ಕಂಥ ಈ ನೋವು ಬಹುಶಃ ನಿನ್ನಂತ ತಾಯಂದ್ರು ಸಾಕಷ್ಟು ಜನ ಈ ನೋವು ಅನುಭವಿಸ್ತಾ ಇದ್ದಾರೆ. ಇಲ್ಲಿ ಮೊದಲನೇದಾಗಿ ಇಲ್ಲಿ ಮೂರು ಪ್ರಶ್ನೆಗಳು ಉದ್ಭವ ಆಗುತ್ತೆ. 3 ಪ್ರಾಂತ್ಯ ಅಂದ್ರೆ ನಿನ್ನ ಇಷ್ಟೂ ಮಾತಲ್ಲಿ 3 ಪ್ರಶ್ನೆ ಪ್ರಧಾನವಾಗಿರ್ತಕ್ಕಂಥದ್ದು. ಮೊದಲನೇದು, ಗಂಡ ಮದುವೆ ಆಯಿತು, ಒಂದಷ್ಟು ದಿವಸ ನಿಮ್ಮ ದಾಂಪತ್ಯ ಜೀವನ ಚೆನ್ನಾಗಿತ್ತು. ಅದಾದ ನಂತರ ವ್ಯಕ್ತಿಗೆ ಹಾರ್ಟ್ ಅಟ್ಯಾಕ್ ಆಗಿ ಅವರಂತೂ ಹೊರಟುಬಿಟ್ರು. ಹೊರಟಾದ್ಮೇಲೆ ನಿನ್ನ ಜೀವನ ಏನು, ನಿನ್ನ ಬದುಕೇನು, ಇಂತಹ ಬದುಕಲ್ಲಿ ನಿನ್ನ ಮುಂದಿನ ತೀರ್ಮಾನ ಏನ್ ತಗೋಬೇಕು ಎಂಬತಕ್ಕಂಥದ್ದನ್ನ ನಿನ್ನ ಚಿಂತನೆ ಇದೆ. ಆದ್ರೆ ಇದು ನೀನ್ ತೆಗೆದುಕೊಳ್ಬೇಕಾಗಿರ್ತಕ್ಕಂಥ ಅಥವಾ ತೆಗೆದುಕೊಳ್ಬೇಕು ಅಂತಿರ್ತಕ್ಕಂಥ ಈ ಚಿಂತನೆ ಇದು ಸರಿಯಾ ತಪ್ಪ ಎಂಬತಕ್ಕಂಥದ್ದನ್ನ ಯಾರ ಮುಂದೆ ಇಡ್ತೀಯಮ್ಮ? ಯಾರ ಮುಂದೆ ಇಟ್ಟರು ಸಹಿತ ಅವರ ನಾಲಿಗೆ ರುಚಿಗೋಸ್ಕರ ಮಾತಾಡೋರು ಇರ್ತಾರೆ ವಿನಃ ನಿನ್ನ ಹಸಿವನ್ನ,
ನಿನ್ನ ಹಸಿವನ್ನ, ನಿನ್ನ ಬೇಕು ಬೇಡವನ್ನ, ಅಥವಾ ನಿನ್ನ ಜೀವನಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಸೆಕ್ಯೂರಿಟಿ ಲೈಫ್ನ ಯಾರೂ ಕೊಡೋದಿಲ್ಲ. ಎಲ್ಲರೂ ಬಾಯಿ ರುಚಿಗೆ, ನಾಲಿಗೆ ರುಚಿಗೆ ಏನ್ ಬೇಕಾದ್ರೂ ಮಾತಾಡ್ತಾರೆ. ಅಯ್ಯೋ ನಿನ್ ಜೀವನ ಆಗೋಯ್ತು, ಅಯ್ಯೋ ನೀನು ಒಂದು ಮದುವೆ ಆಯ್ತು, ಆ ಗಂಡನ್ ತಿಂದ್ಕೊಂಡ್ಬಿಟ್ಟಿದ್ಯಾ, ಅಯ್ಯೋ ನಿನ್ ಗಂಡ ಹೋದ, ಅಥವಾ ಹೀಗೆ ಹೋದ್ಮೇಲೆ ಸಮಾಜದಲ್ಲಿ ನಿನ್ ಮದುವೆ ಆದ್ರೆ ನಾಳೆ ಸಹ ಇನ್ನೊಬ್ಬಳನ್ನ ಮದುವೆ ಆದ್ರೂ ಆ ಜೀವನ ಏನಾಗುತ್ತೋ, ಇನ್ನೊಂದು ಮದುವೆ ಆದ್ಮೇಲೂ ಸಹಿತ ಏನಾಗುತ್ತೋ ಅಂತ ಹೇಳುವಂತ ತಾಕತ್ ಯಾರಿಗಿದೆ ತಾಯಿ? ನಿನಗೇ ಇಲ್ಲ. ಅದು ಇನ್ನೊಬ್ಬರ ಬದುಕು, ಇನ್ನೊಬ್ಬರ ಜೀವನ, ಇನ್ನೊಬ್ಬರ ಕಡೆಗೊಳ್ಳತಕ್ಕಂಥ ಆ ಸುಂದರವಾದ ಕ್ಷಣ ಅನ್ಕೊಳ್ಳೋಣ ಅಥವಾ ಕಷ್ಟದ ಕ್ಷಣ ಅನ್ಕೊಳ್ಳೋಣ, ಆ ಕ್ಷಣ ನಿನಗ್ ಗೊತ್ತಾ? ನಿನ್ ಗಂಡ ನೀ ತರ 3-4 ವರ್ಷಕ್ಕೆ ಹೋಗ್ತಾರೆ ಅಂತ ನಿನಗೆ ಗೊತ್ತಿತ್ತಮ್ಮ? ಇಲ್ಲ ಇಲ್ಲ ಗುರುಜಿ. ಅಂತಹ ಆ ಕ್ಷಣವನ್ನ ಯಾರೂ ಕಂಡುಕೊಳ್ಳಕ್ ಆಗದಿದ್ದನ್ನ ಮುಂದೆ ಹೀಗಾಗ್ಬೋದಾ ಅಂತಕ್ಕಂಥದ್ದು ಚಿಂತನೆ ಮಾಡ್ತಕ್ಕಂಥ ತಪ್ಪಲ್ವಾ? ಹೌದು, ಅಂದ್ರೆ ನನಗ ಭಯ ಇದೆ ತುಂಬಾ. ಹೇಳ್ಕೊಂಡ್ಬಿಟ್ರೆ ಎಲ್ಲಿ ನನಗ್ ವಿದ್ವೆ ಅಂತ ಕರೆದು ನಂಗೆ ಆಲ್ರೆಡಿ ಅವ್ರ ತಲೆ ತುಂಬಿಟ್ಟಿದ್ದಾರೆ ಜನ, ನೀನ್ ವಿದ್ವೆ ಅನ್ನೋದು ಅಂತ. ಸೊ ನನಗೆ ಯಾರ ಮೇಲೂ ಆಸೆ ಪಡೋದಕ್ಕೂ ಒಂಥರ ಬೇಜಾರಾಗ್ತಿತ್ತು. ಇಷ್ಟು ವರ್ಷದಿಂದ, ಈಗ 4 ವರ್ಷದಿಂದ ಹೀಗೆ ಇದ್ದೆ. ಬಟ್ ಇವಾಗ ಯಾಕೋ ಆ ಆಸೆ ಮತ್ತೆ ಹುಟ್ಟಿದೆ. ಸೊ ಅದೇನಾಗತ್ತೆ ಅಂತ ಗೊತ್ತಿಲ್ಲ. ಅದಕ್ಕೆ ಕೇಳೋಣ ಅಂದ್ಬಿಟ್ಟು. ಮಗು, ನಾನೊಂದು ಮಾತು ಹೇಳ್ತೇನೆ ಕೇಳು. ಪ್ರತಿ ವಸಂತ ಕಾಲದಲ್ಲಿ, ಪ್ರತಿ ವರ್ಷದ ವಸಂತ ಕಾಲದಲ್ಲಿ ಹೊಸ ಸೊಬಗನ್ನ ಕೊಡ್ತಕ್ಕಂಥದ್ದು ಈ ಪ್ರಕೃತಿಯ ಧರ್ಮ. ಪ್ರತಿ ಒಂದು ಗಿಡ ಮರಗಳು ಸಹಿತ ತನ್ನ ಎಲೆ ಬಳ್ಳಿಗಳನ್ನ, ಹೂಗಳನ್ನ, ಸುಂದರವಾದಂತ ತನ್ನ ವೃಕ್ಷದ ಆಕಾರ ಅಲಂಕಾರವನ್ನ ಎಲ್ಲವನ್ನು ಸಹಿತ ಮೈದೊರೆದು ಕೂತ್ಕೊಳ್ತೆ. ಪುನಃ ವಸಂತ ಕಾಲ ಬಂದ್ರೆ ಎಲ್ಲವೂ ಸಹಿತ ಹೊಸ ಚಿಗುರು ತೋರಿಸುತ್ತೆ. ಎಂತಹವ್ರನ್ನು ನೋಡಿದ್ರೆ ಒಂದು ಆಕರ್ಷಣೆ ಮಾಡುತ್ತೆ. ಒಂದು ಗಿಡ ಮರಗಳಲ್ಲೇ ಹಾಗಿದೆ ಅನ್ಬೇಕಾದ್ರೆ ಮನುಷ್ಯರಲ್ಲಿ ನಿಮಗೆ ಯಾಕಿರಬಾರ್ದು? ನೀನು ಆಸೆ ಪಡ್ತಾ ಇರತಕ್ಕಂಥದ್ದು ಖಂಡಿತ ತಪ್ಪಲ್ಲ. ನೀನು ನಿನ್ನ ಗಂಡ ಮನೆಯಲ್ಲಿದ್ದು ಆತನ ಜೊತೆ ಸಂಸಾರ ಮಾಡ್ತಾ ಆಗ ಇನ್ನೊಂದರ ಮೇಲೆ ಆಸೆ ಪಟ್ರೆ ಅದು ನಿಜಕ್ಕೂ ಹೇಳುವ ಅಕ್ಷಮ್ಯ ಅಪರಾಧ, ಅದು ಮಹಾಪರಾಧ ಅದು. ಆದ್ರೆ ನಿನ್ನ ಪರಿಸ್ಥಿತಿ ಅದಲ್ಲ. ನೀನು ಸಂಪೂರ್ಣವಾಗಿ ಒಂದು ಹೊಸ ಬದುಕನ್ನ ಖಂಡಿತ ನೀನು ನೋಡಬಹುದು. ನಿನ್ನ ಜನ್ಮ ಕೊಟ್ಟಂತ ನಿನ್ನ ತಂದೆ ತಾಯಿಗಳು ನಿನಗೆ ಇಷ್ಟು ದಿವಸ ನೀನು ತಡವಾದಂತ ಬಂದಂತ ಈ ಆಲೋಚನೆಗೆ ಇಲ್ಲಿವರೆಗೂ ಬಿಟ್ಟು ಈ ಮುಂಚಿತವಾಗಿ ನಿನ್ನ ಬಗ್ಗೆ ಚಿಂತನೆ ಮಾಡಬೇಕಾಗಿತ್ತು. ಮುಂಚಿತವಾಗಿ ಚಿಂತನೆ ಮಾಡಿ ನಿನ್ನ ಜೀವನಕ್ಕೆ ಇನ್ನೊಂದು ದಾರಿ ಹುಡುಕಬೇಕಾಗಿತ್ತು. ಈ ಕೆಟ್ಟ ಸಮಾಜದಲ್ಲಿ ನೀನೊಬ್ಬಳು ಒಬ್ಬಂಟಿಗಳಾಗಿ ಬದುಕಲಿಕ್ಕೆ ಆಗುದಿಲ್ಲ. ಗಂಡ ಹೆಂಡತಿ ಜೊತೆಲಿ ಹೋಗ್ತಿದ್ರೇನೆ ಹೆಂಡತಿನ ಬೇರೊಂದು ತರ ನೋಡುವಂತ ನೀಚರು ಈ ರಾಕ್ಷಸರು ಇಲ್ಲಿದ್ದಾರೆ. ಅಂತವ್ರ ಮೇಲೆ ನೀನು ಒಬ್ಬ ಹೆಂಗಸಾಗಿ ಒಬ್ಬಂಟಿಗಳಾಗಿ ನೀನು ಸಮಾಜದಲ್ಲಿ ಓಡಾಡ್ಲಿಕ್ಕಾಗತ್ತಾ? ಸಮಾಜದಲ್ಲಿ ತಲೆ ಎತ್ಕೊಂಡು ತಿರುಗ್ಲಿಕ್ಕಾಗತ್ತಾ? ಯಾಕೆಂದ್ರೆ ಹೆಣ್ಣೇ ಶತ್ರು. ಇನ್ನೊಂದು ಹೆಣ್ಣು ಅರ್ಬೇರ್ಕಲ್ ಬಟ್ಟೆ ಹಾಕೊಂಡು ನೀಚ ಕೃತ್ಯದಿಂದ ಮಾಡ್ಕೊಂಡು ಏನೋ ಒಂದಷ್ಟು ತಪ್ಪುದಾರಿ ತುಳಿದು ಹೋಗ್ತಿರ್ತಕ್ಕಂಥ ಆ ಹೆಣ್ಣು ಮಕ್ಕಳನ್ನು ನೋಡೋ ದೃಷ್ಟಿ, ಸರಿಯಾದಂತ ಸಭ್ಯಸ್ಥ ಹೆಣ್ಣು ಮಕ್ಕಳನ್ನು ಸಹಿತ ಅದೇ ದೃಷ್ಟಿಯಲ್ಲಿ ನೋಡುವಂತ ಪರಿಸ್ಥಿತಿ ಇವತ್ತು ಸಾಕಷ್ಟು ಕಡೆ ಎದುರಾಗ್ತಾ ಇದೆ. ಇದಕ್ಕೆ ಯಾರಮ್ಮ ಕಾರಣ? ಇನ್ನೊಬ್ಬ ಹೆಣ್ಣುಮಗಳು ಸಹಿತ ಮೈತುಂಬ ಬಟ್ಟೆ ಹಾಕಿ ಒಂದು ಗರತಿ ತರ ಒಂದು ಸೌಂದರ್ಯವಾಗಿ ಹೆಂಗಿರಬೇಕು ಒಂದು ಹೆಣ್ಣು ಸಂಸ್ಕೃತಿ ಸಂಪ್ರದಾಯಬದ್ಧವಾಗಿ ಇದ್ದಿದ್ರೆ ಇನ್ನೊಬ್ಬ ಹೆಣ್ಣುಮಗಳನ್ನ ಕೆಟ್ಟ ದೃಷ್ಟಿ ನೋಡ್ಲಿಕ್ಕೆ ಆಗ್ತಿತ್ತ ಈ ಸಮಾಜ? ನಾನು ಇದನ್ನೆಲ್ಲ ಮಾತಾಡಿದ್ರೆ ಬಹುಶಃ ಇನ್ನೊಬ್ಬ ಹೆಣ್ಮಗಳಿಗೆ ಮನಸ್ಸಿಗೆ ನೋವು ಆಗ್ಬೋದೇನೋ. ಇರ್ಲಿ, ಅದೀಗ ಬೇಡವಾದಂತ ವಿಚಾರ. ಆದ್ರೆ ನಿನ್ನ ವಿಚಾರದಲ್ಲಿ ನೀನ್ ತೆಗೆದುಕೊಂಡಿರ್ತಕ್ಕಂಥ ತೀರ್ಮಾನ ನಿಜಕ್ಕೂ ಒಳ್ಳೇದು. ಈ ತೀರ್ಮಾನ ತಪ್ಪಲ್ಲ. ಆದ್ರೆ ಇದನ್ನ ಮೀರಿರ್ತಕ್ಕಂತಹದ್ದು ನಿನ್ನ ಸ್ವರ ತರಂಗದಲ್ಲಿ ಇನ್ನೊಂದು ಸಮಸ್ಯೆ ಇದೆ. ಆದ್ರೆ ಈ ವಿಚಾರದಲ್ಲಿ ಸ್ಪಷ್ಟವಾಗಿ ನಿಮ್ಮ ತಂದೆ ತಾಯಿ ಜೊತೆ ಮಾತಾಡಿ ನನ್ನ ಮನಸ್ಸಲ್ಲಿರ್ತಕ್ಕಂಥದ್ದು ಇದು, ನಾನು ಈ ತೀರ್ಮಾನ ತಗೊಳ್ತಾ ಇದ್ದೇನೆ, ಇದಕ್ಕೆ ನಿಮ್ಮ ಆಶೀರ್ವಾದ ಬೇಕು, ನಿಮ್ಮ ಒಳ್ಳೆತನದ ನನ್ನ ಮಾತು ಬೇಕು, ಒಳ್ಳೆತನದ ಮಾತೇ ಬೇಕು, ನಿಮ್ಮ ಆಶೀರ್ವಾದ ಬೇಕು ಅಂತಲೇ ಕೇಳಬೇಕು. ಅದಕ್ಕೆ ಇನ್ನೊಂದು ಅವರ ನೆಗೆಟಿವ್ ಬೇಡ ನಮಗೆ. ಯಾಕೆಂದ್ರೆ ಜೀವನ ಹೋದಷ್ಟು ದಿವಸ ನಿಮ್ಮ ತಂದೆ ತಾಯಿ ನಿನ್ನ ಜೊತೆಲಿ ಇರ್ಲಿಕ್ಕೆ ಆಗಲ್ಲ. ಅಪ್ಪಿತಪ್ಪಿ ದುರಾದೃಷ್ಟವಶಾತ್ತು ನಿನ್ನ ಮನೆಯಲ್ಲಿ ನೀನೊಬ್ಬಳಲ್ದಿರ ನಿನ್ನ ಅಣ್ಣ ತಮ್ಮಂದಿರೋ, ನಿನ್ನ ಅಕ್ಕ ತಂಗಿರೋ ಇನ್ನೂ 4 ಜನ ಇದ್ದು, ಅಥವಾ ಇನ್ನೂ ಅಣ್ಣ ತಮ್ಮಂದಿರಿದ್ದು ಅವ್ರ ಮನೆ ನಿಮ್ಮ ಅಣ್ಣ ತಮ್ಮಂದ್ರಿಗೆ ಮದುವೆ ಆಗಿ ನಿಮ್ಮ ಅತ್ತಿಗೆನೋ ನಾದ್ನೇನೋ ಮನೆಗೆ ಬಂದ್ರೆ ಆಗ ನಿನ್ನ ಬದುಕು ಖಂಡಿತ ಅರ್ಧ ಗಂಟೆ ಅಲ್ಲಿ ನಿಲ್ಲಕ್ಕೆ ಆಗುದಿಲ್ಲ. ನೀನು, ನಾನು ಮೊದಲೇ ಹೇಳಿದೆ, ಹೆಣ್ಣಿಗೆ ಎಣ್ಣೆ ಶತ್ರು ಆಗ್ತಾಳೆ ಅಂತ. ನಿಮ್ಮ ಪ್ರಾರಂಭದಲ್ಲಿ ಎಷ್ಟೇ ಬಾಂಡಿಂಗ್ ಇರ್ಬೋದು, ಎಷ್ಟೇ ಬಾಂಧವ್ಯ ಇರ್ಬೋದು, ಕಾಲಕ್ರಮೇಣ ನಿನ್ನಲ್ಲೂ ಹುಡುಕ್ ಬರ್ಬೋದು, ನಿನ್ನ ಮನಸ್ಸು ಕೆಡಬಹುದು. ನಾಳೆ ದಿವಸ ನಿನ್ನ ಅಣ್ಣ ಅತ್ತಿಗೆನೋ ಅಥವಾ ನಿನ್ನ ತಮ್ಮ ನಾದ್ನೇನೋ ಅವ್ರೇನಾದ್ರೂ ಆಚೆ ಕಡೆ ಹೊರಟಾಗ ನಾನು ನನ್ನ ಗಂಡ ಇದ್ರೆ ಹೀಗೆ ಹೋಗ್ಬೋದಾಗಿತ್ತಲ್ಲ ಅನ್ನೋ ಮನಸ್ಸು ಬಂದರೂ ಸಹಿತ ಅಲ್ಲಿ ನೀನು ವಿಷ ಬೀಜ ಬಿದ್ದಂಗ ಆಯ್ತು. ಅದಕ್ಕೋಸ್ಕರ ನೀನು ಇಂಥ ತಪ್ಪುಗಳು ಮಾಡ್ಕೊಳಕ್ ಹೋಗ್ಬೇಡ. ಆದಷ್ಟು ಬೇಗ ನೀನ್ ತಗೊಳ್ಳುವಂತ ತೀರ್ಮಾನ ತುಂಬಾ ಚೆನ್ನಾಗಿದೆ, ಒಳ್ಳೆ ತೀರ್ಮಾನ. ನೀನ್ ನಿಸ್ಸಂಕೋಚವಾಗಿ ನಿರ್ಭಯವಾಗಿ ಧೈರ್ಯದಿಂದ ಒಂದ್ ದಿವಸ ಹೇಳು. ಇದನ್ನ ಮನಸ್ಸಲ್ಲೇ ಇಟ್ಕೊಂಡು ಆಸೆ ಪಟ್ಕೊಂಡು ಅಯ್ಯೋ ನಾನು ಏನಾಗ್ಬಿಡುತ್ತೋ, ನನ್ನ ಬಗ್ಗೆ ಏನ್ ತಪ್ಪು ತಿಳ್ಕೊಳ್ತಾರೋ, ನಾನು ಕೇಳ್ಬೋದೋ ಕೇಳಬಾರ್ದೋ ಏನೂ ಇಲ್ಲ. ನೀನು ಓಪನ್ ಆಗಿ ಹೇಳು, ನನ್ನ ಪರಿಸ್ಥಿತಿ ಹೀಗಿದೆ, ನಾನು ಹೀಗಾಗಿತ್ತು, ನಾನು ಈಗ ಮದುವೆ ಆಗ್ಬೇಕು ಅಂತಿದ್ದೇನೆ, ನಾನು ನಿಮ್ಮನ್ನು ಇಷ್ಟಪಟ್ಟಿದ್ದೇನೆ, ನೀವು ನನ್ನ ಇಷ್ಟಪಡೋಂಗಿದ್ರೆ ಧೈರ್ಯ ಮುಂದೆ ಹೋಗಿ ಮದುವೆ ಆಗೋಣ.
ನೀನು ಓಪನ್ ಆಗಿ ಮಾತಾಡಿದ್ರೆ ಖಂಡಿತ ತಪ್ಪಲ್ಲ. ಮನಸ್ಸಲ್ಲೇ ಇಟ್ಕೊಂಡು ಕೊರಗ್ತಾ ಇನ್ನೇನೋ ಮನಸ್ಸಲ್ಲಿ ತೊಂದರೆ ಆದ್ರೆ ನಾಳೆ ಆ ವ್ಯಕ್ತಿ ಅಕಸ್ಮಾತ್ ಇನ್ನೊಂದು ತೀರ್ಮಾನ ತಗೊಂಡ್ರೆ ಆಗ ನೀನ್ ಲಾಸ್ ಆಗುತ್ತೆ. ಇದೆಲ್ಲಕ್ಕೂ ಮೀರಿರ್ತಕ್ಕಂತಹದ್ದು ಇನ್ನೊಂದು ವಿಚಾರ ತಾಯಿ. ಇದೇ ವಿಚಾರ, ಇದನ್ನ ನೀನ್ ಸರಿಪಡಿಸ್ಕೊಂಡ್ರೆ ಮಾತ್ರ ಇದು ಸಾಧ್ಯ. ಇದು ಯಾಕೆ ನೀನ್ ಸರಿಪಡಿಸ್ಕೊಳಕ್ ಆಗ್ತಿಲ್ಲ? ಮೊದಲನೇದು ಯಾಕೆ ನಿನಗೆ ಈ ತರ ತೊಂದರೆ ಆಗಿದೆ? ಮೊದಲನೇದಲ್ಲ, ಇದು ಎರಡನೇ ಸಮಸ್ಯೆ ನಿನಗೆ ಈ ತರ ಆಗಿರೋದು. ಈಗ ನಿನ್ನ ಸ್ಪಷ್ಟ ಉತ್ತರ ನನಗೆ ಬೇಕು. ಅದರಿಂದ ಎರಡನೇ ಸತಿ ಸಹಿತ ನೀನು ಮೊದಲೊಂದು ಇಷ್ಟಪಟ್ಟೆ, ನಿನ್ ಕೈ ಜಾರು ಹೋಯ್ತು. ಎರಡನೇ ಸತಿ ಇಷ್ಟಪಟ್ಟೆ, ಇದು 4 ವರ್ಷಕ್ಕೋ 3 ವರ್ಷಕ್ಕೋ ಈ ತರ ಆಯ್ತು. ಹೌದೋ ಇಲ್ವೋ? ಹೌದು ಗುರುಜಿ. ಇದಾದ್ಮೇಲೆ ಈಗ ಆಗ್ತಕ್ಕಂಥದ್ದು ಇದೆಯಲ್ಲ, ಯಾಕೆ ಈ ಸಮಸ್ಯೆ ನಿನಗಾಗ್ತಿದೆ ಅಂದ್ರೆ ನಿನ್ನ ಎದೆಗೂಡು ಮಧ್ಯದಿಂದ, ಅಂದ್ರೆ ನಿನ್ನ ಎಡಭಾಗದ ಚೆಸ್ಟ್ ಎಡಭಾಗ ಎದೆಯಿಂದ ಕಾರ್ನರ್ ಅಲ್ಲಿ ಒಂದು ಹುಟ್ಟು ಮಚ್ಚೆ ಆಧಾರ ಇದೆ. ಹೌದು ಗುರುಜಿ. ಅಲ್ಲಿ ಸಮಸ್ಯೆ ಇದೆ. ಆ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳೋದಕ್ಕೋಸ್ಕರ 9 ದಿನ 9 ಮಂಗಳವಾರ ನೀನೆಲ್ಲರೂ ಕಗ್ಲಿ ವೃಕ್ಷಕ್ಕೆ, ಕಗ್ಲಿ ಮರ ಆಗ್ಲಿ, ಸುಬ್ರಹ್ಮಣ್ಯೇಶ್ವರರ ಸಾನ್ನಿಧ್ಯ ಆಗ್ಲಿ, ಒಂದು ಕೆಂಪು ವಸ್ತ್ರ, ಒಂದಿಷ್ಟು ತೊಗರಿ ಬೇಳೆ, ಒಂದಷ್ಟು ಬೆಲ್ಲ, ಇದನ್ನ ಮನೇಲಿ ಪೂಜೆ ಮಾಡಿ ಮಂಗಳವಾರ ದಿವಸ ಸುಬ್ರಹ್ಮಣ್ಯೇಶ್ವರ ನೀನು ಕೊಟ್ಟು ಬಂದಿದ್ದೆ ಆದ್ರೆ ಅಲ್ಲಿಂದ ಆಚೆಗೆ ಈ ಸಮಸ್ಯೆ ದೂರ ಆಗುತ್ತೆ. ಸಾಧ್ಯವಾದ್ರೆ ಒಂದು ಲಗ್ನ ಶಾಂತಿನೂ ಮಾಡಿಸು. ಒಂದು ಲಗ್ನ ಶಾಂತಿ ಅಂತ ಮಾಡಿಸ್ಕೊಂಡು ತದನಂತರ ಈ ತೀರ್ಮಾನಕ್ಕೆ ಬಂದ್ರೆ ನಿನ್ನ ಜೀವನ ಬಂಗಾರದಂಗಿರ್ತೀಯ, ನೀನ್ ಚೆನ್ನಾಗಿರ್ತೀಯ, ನೀನ್ ಹ್ಯಾಪಿಯಾಗಿರ್ತೀಯ ತಾಯಿ. ಒಳ್ಳೇದಾಗ್ಲಮ್ಮ.